ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ ಕರ್ನಾಟಕ ಟಿ ಪೇಪರ್ 1 ಮತ್ತು ಪೇಪರ್ 2 ಮ್ಯಾಥಮೆಟಿಕ್ಸ್ ಇದ್ದು ಸಿಲೆಬಸ್ ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ನಮ್ಮ ಸಿಲೆಬಸ್ ನ ಮೊದಲನೇ ಪಾಠ ಅರ್ಥಮೆಟಿಕ್ ಪ್ರೋಗ್ರೆಷನ್, ಪೇಪರ್ 2 ಮೊದಲನೇ ಪಾಠ ರೀ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಓಕೆ ರೈಟ್. ಸೊ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ ಇಲ್ಲ ಸರ್, ದಟ್ ನಿಮ್ ವಿಡಿಯೋ ಇದೆ ಮೊದಲನೇ ಸಾರಿ ನೋಡ್ತಾ ಇದೀವಿ ಅನ್ನೋದಾಯ್ತು ಅಂತಂದ್ರೆ ನನ್ನ ಒಂದು ಕಿರು ಪರಿಚಯ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ರಿ. ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಬರ್ರಿ ಮತ್ತೆ ಆಗ್ತಾರ ದಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ದಟ್ ಮೊದಲು ಏನದ್ರಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ದಟ್ ಡೆಫಿನೇಷನ್ ಅನ್ನ ನೋಡೋಣ ಅಂತ. ಡೆಫಿನೇಷನ್ ನೋಡೋಕಿನ ಮುಂಚೆ ಮೊದಲು ಏನ್ ಮಾಡೋಣಂತ್ರಿ, ಅದ್ರದ್ದು ಒಂದು ಎಕ್ಸಾಂಪಲ್ ನೋಡೋಣ. ಆ ಎಕ್ಸಾಂಪಲ್ ನೋಡಿ ಅದರ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣಂತ್ರಿ. ರೈಟ್. ಸೊ ಏನದ್ರಿ ಇಲ್ಲಿ ಎಕ್ಸಾಂಪಲ್ ಅಂತಂದ್ರೆ ನಾನು ಇಲ್ಲಿ ಒಂದಿಷ್ಟು ನಂಬರ್ಸ್ ಬರ್ತೀನಿ. ಏನ್ರಿ 5, 8, 11, 14 ಸೋ ಆನ್. ಓಕೆ, ಸೊ ಇದ್ರೊಳಗೆ ಏನಾಗೈತಿ ಅಂತಂದ್ರೆ ಇದನ್ನ ನಾವು ಮೊದಲ ನಂಬರ್ಸ್ ಬರಿ ಅಂತಂದ್ರೆ ಬರೀಬಹುದ್ರಿ. ಹೆಂಗ್ರಿ ಇದ್ರೊಳಗೆ ಏನ್ ಬದಲಾವಣೆ ಆಗೈತಿ ಅಂತ ನಮ್ ಕಣ್ಣಿಗೆ ಕಾಣಿಸ್ಲಿಕ್ಕತ್ತದಲ್ಲಿ ಏನಾಗದ್ರಿ, ಇಲ್ಲಿಂದ ಇಲ್ಲಿಗೆ ಏನ್ ಮಾಡೈತಿ ಅಂತಂದ್ರೆ 3 ನ ಆಡ್ ಮಾಡೈತಿ. ಇಲ್ಲಿಂದ ಇಲ್ಲಿಗೆ ಏನ್ ಮಾಡೈತ್ರಿ 3 ಆಡ್ ಮಾಡ್ತಿ. 8ಕ್ಕೆ 3 ಕೂಡಿಸಿದ್ರೆ 11, 5ಕ್ಕೆ 3 ಕೂಡಿಸಿದ್ರೆ 8, 8ಕ್ಕೆ 3 ಕೂಡಿಸಿದ್ರೆ 11, 11ಕ್ಕೆ ನಾವು 3 ಕೂಡಿಸಾಕಿದ್ರೆ 14. ಇದೇ ರೀತಿಯಾಗಿ ನಾವ್ ಏನಪ್ಪಾ ಅಂತಂದ್ರೆ 3 ಕೂಡಿಸ್ಕೋತ ಹೋದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತ್ರಿ, ದಟ್ ಒಂದಿಷ್ಟು ನಂಬರ್ ಸಿಗ್ತೈತಿ, ಲಿಸ್ಟ್ ಆಫ್ ನಂಬರ್ ಸಿಗ್ತೈತಿ. ಆ ಲಿಸ್ಟ್ ಆಫ್ ನಂಬರ್ಸ್ ಗೆ ನಾವ್ ಏನ್ ಕರಿತೀವಿ ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಹಾಗಾದ್ರೆ ಡೆಫಿನೇಷನ್ ನಿಮ್ಗೆ ಆಲ್ರೆಡಿ ಇದೊಂದು ಐಡಿಯಾ ಬಂದಿರ್ಬೇಕಂತ ಅನ್ಕೋತೀನಿ. ಸೊ ಆ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ an arithmetic progression is a list of numbers. ಇದೇನ್ರಿ, ಇಟ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್. ಆ ಲಿಸ್ಟ್ ಆಫ್ ನಂಬರ್ಸ್ ಹೆಂಗ್ ಬಂದೈತಿ ಅಂತಂದ್ರೆ ಇನ್ ವಿಚ್ ಈಚ್ ಟರ್ಮ್ ಈಸ್ ಆಪ್ಟೆಡ್. ಇದ್ರೊಳಗೆ ಪ್ರತಿ ಟರ್ಮ್, ಇದ್ರೊಳಗಿರುವಂತಹ ನಂಬರ್ಸ್ ಗೆ ನಾವೇನ್ ಕರಿತೀವಿ ಅಂತಂದ್ರೆ ಟರ್ಮ್ ಅಂತ ಕರಿತೀವಿ. ಆ ಒಂದು ಪ್ರತಿ ಟರ್ಮ್ ಏನಾಗುತ್ತೆ ಅಂದ್ರೆ ಇಸ್ ಆಪ್ಟೆಡ್ ಬೈ ಆಡಿಂಗ್ ಎ ಫಿಕ್ಸ್ಡ್ ನಂಬರ್. ಸೊ ಇಲ್ಲಿ ನಾವು 3 ಅನ್ನುವಂತ ಒಂದು ಫಿಕ್ಸ್ ನಂಬರ್ ನ ಆಡ್ ಮಾಡ್ಕೊತ ಹೋಗ್ತಾ ಇದೀವಿ. ಸೊ ಆ ಫಿಕ್ಸ್ ನಂಬರ್ ನ ಆಡ್ ಮಾಡೋದ್ರಿಂದ ನಮಗ ಎಲ್ಲಾ ಒಂದು ನಂಬರ್ಸ್ ಬರ್ತಾವು, ಟರ್ಮ್ಸ್ ಬರ್ತಾವು. ಆ ಒಂದು ಏನ್ರಿ ಆ ಒಂದು ಟರ್ಮ್ಸ್ ಗೆ ಲಿಸ್ಟ್ ಆಫ್ ನಂಬರ್ಸ್ ಗೆ ನಾವೇಂತ ಕರಿತೀವಿ ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸರ್ ಇಲ್ಲಿ ನಾವು ನಂಬರ್ ಕೂಡಿಸ್ತೀವಲ್ರಿ, ಎದಕ್ ಕೂಡಿಸ್ತೀವಿ ಅಂತಂದ್ರೆ ಈ ನಂಬರ್ ಬರ್ಬೇಕಂದ್ರ ಅದ್ರ ಹಿಂದಿನ ನಂಬರ್, ಅದ್ರ ಪ್ರಿಸೀಡಿಂಗ್ ನಂಬರ್ ಟರ್ಮ್ ಗೆ ನಾವೇನಪ್ಪಾ ಅಂತಂದ್ರೆ ಒಂದು ಫಿಕ್ಸ್ ನಂಬರ್ ನ ಕೂಡಿಸ್ತೀವಿ. ಸರ್ ಹಾಗಂದ್ರೆ ಇದಕ್ಕಿಂತ ಮುಂಚೆ ನಮ್ಗೊಂದು ನಂಬರ್ ಇಲ್ಲಲ್ರಿ, ಅದ್ರ ಸಲುವಾಗಿ ಅವ್ರ ಡೆಫಿನೇಷನ್ ಒಳಗೆ ಏನ್ ಹೇಳಕತ್ತಾರ ಅಂತಂದ್ರೆ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್, ಮೊದಲೇ ಟರ್ಮ್ ಅನ್ನ ಬಿಟ್ಟು ಉಳಿದ ಟರ್ಮ್ ನಮಗ್ ಬರ್ಬೇಕು ಅಂತಂದ್ರೆ ಅದರ ಹಿಂದಿನ ಟರ್ಮ್ ಗೆ ಒಂದು ಫಿಕ್ಸ್ ನಂಬರ್ ನ ಆಡ್ ಮಾಡ್ತೀವಿ. ಆ ಒಂದು ಹಂಗ್ ಮಾಡ್ಕೊಂತ ಬಂದಾಗ ನಮಗ್ ಬಂದಿರುವಂತ ಲಿಸ್ಟ್ ಆಫ್ ನಂಬರ್ಸ್ ಗೆ ಅಂತ ಕರಿತೀವಿ ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸರಿನಾ? ರೈಟ್. ಸೊ ಈಗ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿ ಸ್ವಲ್ಪ ಫಿಕ್ಸ್ ನಂಬರ್ ಅನ್ನುವಂಥದ್ದನ್ನ ನಾವೇನಪ್ಪಾ ಅಂದ್ರೆ ಓದ್ತಾ ಇದ್ವಿ. ಆ ಫಿಕ್ಸ್ ನಂಬರ್ ಗೆ ಏನಂತ ಕರಿತೀವಿ ಅಂತಂದ್ರೆ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಓಕೆ, ಆ ಒಂದು ಫಿಕ್ಸ್ ನಂಬರ್ ನ ನಾವು ಏನ್ ಕೂಡಿಸ್ಕೊತ ಹೋಗ್ತಲ್ಲ ಅದಕ್ಕೆ ನಾವೇನ್ ಕರಿತೀವಿ ಅಂತಂದ್ರೆ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಈ ಕಾಮನ್ ಡಿಫರೆನ್ಸ್ ಏನಾಗಿರ್ಬೋದ್ರಿ, ಈ ಕಾಮನ್ ಡಿಫರೆನ್ಸ್ ಏನಿರ್ಬೋದು ಅಂದ್ರೆ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅಥವಾ 0 ಇರ್ಬೋದು. ಓಕೆ, ಸೊ ಇದ್ರದ್ದು ನಾವು ಇದು ಏನ್ರಿ ಪಾಸಿಟಿವ್ ಇತ್ತಂದ್ರೆ ಏನಾಗ್ತೈತಿ ಅಂತಂದ್ರೆ ಒಂದ್ ವೇಳೆ ನಮ್ ಕಾಮನ್ ಡಿಫರೆನ್ಸ್ ಪಾಸಿಟಿವ್ ಇತ್ತಂತಂದ್ರೆ ಅಲ್ಲಿ ಬರುವಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾಗಿರ್ತೈತಿ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಇರ್ತೈತಿ. ಒಂದ್ ವೇಳೆ ನೆಗೆಟಿವ್ ಇತ್ತಂದ್ರೆ ನಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್ ಡಿಕ್ರೀಸಿಂಗ್ ಆರ್ಡರ್ನಾಗ ಇರ್ತೈತಿ. ಒಂದ್ ವೇಳೆ 0 ಆಗಿತ್ತು ಅಂತಂದ್ರ ಅಲ್ಲಿ ಬರುವಂತಹ ಪ್ರತಿ ಟರ್ಮ್ಸ್ ಏನಾಗಿರ್ತಾವ್ರಿ ಸೇಮ್ ಇರ್ತಾವ. ಯಾವ ರೀತಿ 5 5 5 5 5 5 5 ಅಂತಂದ್ರೆ ಇತ್ತಂತಂದ್ರ ಅಲ್ಲಿ ಏನನ್ನ ಆಡ್ ಮಾಡ್ಲಿಕ್ಕೆ ನಾವು 0 ನ ಆಡ್ ಮಾಡ್ಲಿಕ್ಕೆ. ಸೊ ಹಂಗಂದ್ರೆ 0 ಇತ್ತು, ಕಾಮನ್ ಡಿಫರೆನ್ಸ್ 0 ಇತ್ತಂದ್ರ ಎಲ್ಲಾ ಟರ್ಮ್ಸ್ ಏನಾಗಿರ್ತಾವ್ರಿ ಸೇಮ್ ಆಗಿರ್ತಾವ. ಈ ರೀತಿಯಾದಂತಹ ಪ್ರಶ್ನೆ ನಮಗ್ ಬಂದ್ರು ಎಕ್ಸಾಮಿಗೆ ಬರ್ಬೋದು. ರೈಟ್. ನಂತರ ಇಲ್ಲಿ ಈ ಫಸ್ಟ್ ಟರ್ಮ್ ನಾವು ಏನಾದ್ರೂ ಡಿನೋಟ್ ಮಾಡೋದಾಯ್ತು ಅಂದ್ರೆ ಎ ಅಂತಂದ್ರೆ ಗುರುತಿಸ್ತೀವಿ. ಆ ನಂತರ ಕಾಮನ್ ಡಿಫರೆನ್ಸ್ ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಡಿ ಲೆಟರ್ ಇಂದ ಏನ್ ಮಾಡ್ತೀವಿ ಅಂತಂದ್ರೆ ಗುರುತಿಸ್ತೀವಿ. ಓಕೆ, ರೈಟ್. ಸೊ ಅದಾದ ನಂತರ ಒಂದ್ ವೇಳೆ ನಮ್ಗೆ ಏನಾದ್ರೂ ಒಂದು ಎಪಿ ಈ ರೀತಿ ಇತ್ತು. ಯಾವ ರೀತಿ ರೀ, A1 A2 A3 A4 ಸೊ ಆನ್ ಅಪ್ ಟು A to the power n-1 ಏನ್ ಈ ರೀತಿಯಾದಂತಹ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇತ್ತು ಅಂತಂದ್ರೆ ಇವೇನಾಗ್ತಾವ್ರಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಅಪ್ ಟು nth ಟರ್ಮ್ ತನಕ ಏನಪ್ಪಾ ಅಂದ್ರೆ ಇಲ್ಲಿ ಟರ್ಮ್ಸ್ ಅನ್ನ ಬರೆದಿವಿ. ಸೊ ಈ ರೀತಿಯಾಗಿ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಐತಿ ಅಂತಂದ್ರೆ ಅದ್ರ ಕಾಮನ್ ಡಿಫರೆನ್ಸ್ ಏನಾಗಿರ್ತೈತಿ ಅಂದ್ರೆ ಅದ್ರ ಒಂದು ಟರ್ಮ್ ಒಳಗ ಅದ್ರ ಹಿಂದಿನ ಟರ್ಮ್ ನ ಮೈನಸ್ ಮಾಡ್ತೀವಿ. A2 ಒಳಗ A1 ಅನ್ನು ಮೈನಸ್ ಮಾಡಿದ್ರೆ ನಮಗೆ ಕಾಮನ್ ಡಿಫರೆನ್ಸ್ ಸಿಗ್ತದ್ರಿ. A3 ಒಳಗೆ A2, ಅದೇ ರೀತಿ ಒಳಗೆ A4 ಒಳಗೆ A3. ಹಂಗ ನಾವು ಒಂದು ಟರ್ಮ್ ಒಳಗ ಅದ್ರ ಹಿಂದಿನ ಟರ್ಮ್ an-1 ಮಾಡಿದ್ರೆ ಅಂದ್ರೆ ಅಲ್ಲಿ ಪ್ರತಿ ಸಾರಿ ಬರುವಂತದ್ದು ಏನಾಗಿರ್ತೈತಿ ಅಂದ್ರೆ ಕಾಮನ್ ಡಿಫರೆನ್ಸ್ ಆಗಿರ್ತೈತಿ. ಅದು ಯಾವಾಗ್ಲೂ ಸೇಮ್ ಆಗಿರ್ತೈತಿ. ಒಂದ್ ವೇಳೆ ಇಲ್ಲಿ ನಮಗೆ ಕಾಮನ್ ಡಿಫರೆನ್ಸ್ ಇಲ್ಲಿ ಡಿಫರೆನ್ಸ್ ಇಲ್ಲಿ ಒಂದ್ ಬರಾಕತೈತಿ, ಇಲ್ಲೊಂದ್ ಬರಾಕತೈತಿ ಅಂದ್ರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರುವುದಿಲ್ಲ. ಓಕೆ, ಎಲ್ಲಾ ಕಡೆನೂ ಕಾಮನ್ ಡಿಫರೆನ್ಸ್ ಏನಿರ್ಬೇಕ್ರಿ ಸೇಮ್ ಇರ್ಬೇಕು. ನಂತರ
ಜನರಲ್ ಫಾರ್ಮ್ ಆಫ್ ಆನ್ ಎಪಿ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಜನರಲ್ ಫಾರ್ಮ್ ಏನಾದ್ರು ಐತಿ ಅಂತಂದ್ರೆ, ಅಂದ್ರೆ ಅದು ಗೊತ್ತಾಯ್ತು ಅಂದ್ರೆ ನಾವು ಯಾವ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆದ್ರೂ ಬರ್ಲಿಕ್ಕೆ ಬರ್ತಿರ್ಬೇಕು, ಅಂತದೊಂದು ಜನರಲ್ ಫಾರ್ಮ್ ಐತ ಅಂದ್ರ ಐತ್ರಿ. ಆ ಜನರಲ್ ಫಾರ್ಮ್ ಏನಪ್ಪಾ ಅಂದ್ರೆ ಎ ಒಂದು ಟರ್ಮ್ ಅದರಿ, ಅದಕ್ಕೆ ನಾವು ಒಂದು ಫಿಕ್ಸ್ ನಂಬರ್ ನ ಕೂಡಿಸ್ಲಿಕ್ಕೆ ಕಾಮನ್ ಡಿಫರೆನ್ಸ್ ಎ ಪ್ಲಸ್ ಡಿ, ನಂತರ ಮತ್ತೆ ಡಿ ಕೂಡಿಸ್ತೀವಿ ಎ ಪ್ಲಸ್ 2d ಎ ಪ್ಲಸ್ 3d ಸೋ ಆನ್. ಈ ರೀತಿಯಾಗಿ ಇದು ಏನಪ್ಪಾ ಅಂತಂದ್ರೆ ನಮ್ಮ ಏನ್ರಿ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದು ಜನರಲ್ ಫಾರ್ಮ್ ಆಗಿರ್ತೈತಿ. ಎ ಪ್ಲಸ್ ಡಿ ಎ ಪ್ಲಸ್ 2d ಎ ಪ್ಲಸ್ 3d ಸೋ ಆನ್. ಓಕೆ, ಸೊ ಇದ್ರೊಳಗೆ ಏನಪ್ಪಾ ಅಂದ್ರೆ ಎರಡು ಟೈಪ್ ಆದಂತ ಒಂದು ಏನಪ್ಪಾ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅದಾವ್ರಿ. ಅವು ಏನಪ್ಪಾ ಅಂತಂದ್ರೆ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಆನಂತರ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಹೆಸರು ಹೇಳಿದಾಗೆ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನ್ರಿ, ಅದ್ರೊಳಗೆ ಇರುವಂತಹ ಟರ್ಮ್ಸ್ ಎಷ್ಟು ಅದಾವ ಅಂತಂದ್ರೆ ನಮ್ಗೆ ಗೊತ್ತಿರ್ತೈತ್ರಿ. ಓಕೆ, ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನಾಗಿರ್ತೈತಿ ಅಂದ್ರೆ ಅದ್ರೊಳಗೆ ಎಷ್ಟು ಟರ್ಮ್ಸ್ ಅದಾವು ಅಂತಂದ ಹೇಳಿ ನಮಗ ಗೊತ್ತಿರಲ್ಲ, ಅಸಂಖ್ಯಾತ ಇನ್ಫೈನೈಟ್ ಇರ್ತಾವ್ರಿ ಆ ಟರ್ಮ್ಸ್. ಅದಕ್ಕೆ ಅಂತ ಕರಿತೀವಿ ಅಂದ್ರೆ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಓಕೆ, ನಂತರ ಜನರಲ್ ಟರ್ಮ್ ಆರ್ ಕಾಮನ್ ಟರ್ಮ್ ಆಫ್ ಆನ್ ಎಪಿ. ಒಂದು ಇಂಥ ಟರ್ಮ್ ಹೇಳ್ಬೇಕು ಅಂತಂದ್ರೆ ನಮಗ ಆ ಒಂದು ಟರ್ಮ್ ಗೊತ್ತಾಯ್ತು ಅಂತಂದ್ರೆ ನಮ್ಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಿಂದ ಯಾವುದೇ ಟರ್ಮ್ ಇದ್ರು ಸಹಿತ ಅದನ್ನ ಕಂಡುಹಿಡಿಯಕ್ ಬರ್ಬೇಕು. ಅಂತದ್ದು ಏನಾದ್ರು ಐತಿ ಅಂದ್ರೆ ಐತಿ, ಅದಕ್ಕ ಆ ಒಂದು ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಗೊತ್ತಿತ್ತು ಅಂತಂದ್ರೆ ನಮಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಿಂದ ಯಾವ ಎಷ್ಟೇ ಟರ್ಮ್ ಬೇಕಾದ್ರೂ ಏನಪ್ಪಾ ಅಂದ್ರೆ ನಾವಿಲ್ಲಿ ಫೈಂಡ್ ಮಾಡ್ಬೋದು. ಇದ್ರೊಳಗೆ ಸ್ವಲ್ಪ ಲಕ್ಷ್ಯ ಇರಲ್ರಿ, ಇದು ನಮ್ಗೆ ಸಮಸ್ಯೆ. ಇದ್ರೊಳಗೆ ಏನಪ್ಪಾ ಅಂದ್ರೆ ಇದ್ರ ನಮ್ ಬಗ್ಗೆ ಏನು ಡೌಟ್ ಇಲ್ರಿ. ಎ ಮತ್ತೆ ಡಿ ಬಗ್ಗೆ ನಮ್ಗೆ ಪೂರ್ತಿ ಕ್ಲಾರಿಟಿ ಐತಿ. ಏನ್ರಿ, ಎ ಅಂದ್ರೆ ಫಸ್ಟ್ ಟರ್ಮ್, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ಒಂದು ಟರ್ಮ್ ಒಳಗೆ ಇನ್ನೊಂದು ಟರ್ಮ್ ಕೇಳಿದ್ರೆ ಸಿಗುತ್ತೆ. ಸರಿನಾ? ರೈಟ್. ಈಗ ಹಂಗಂದ್ರೆ ಈ ನಮ್ ಕನ್ಫ್ಯೂಷನ್ ಬರೋದು ಏನಪ್ಪಾ ಅಂದ್ರೆ ಎನ್ ಮತ್ತೆ ಏನ್ ನಡ್ಬೇಕೇನಪ್ಪಾ ಅಂದ್ರೆ ಕನ್ಫ್ಯೂಷನ್ ಬರ್ತೈತಿ. ಸೊ ಈ ಕನ್ಫ್ಯೂಷನ್ ನಾವು ಕರೆಕ್ಟ್ ಆಗಿ ತಿಳ್ಕೊಬಿಟ್ಟಿವಿ ಅಂದ್ರೆ ಎನ್ ಮತ್ತೆ ಏನ್ ನಡ್ಬೇಕು ಡಿಫರೆನ್ಸ್ ಗೊತ್ತಾಯ್ತು ಅಂತಂದ್ರೆ ನಮ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಲ್ಮೋಸ್ಟ್ ಮುಗಿದಾಗಿರಿ. ನಮ್ಗೆ ಎಡುವುದೇ ಇಲ್ಲಿ. ಓಕೆ, ರೈಟ್. ಸೊ ಅದನ್ನ ತಿಳ್ಕೊಳ್ಳೋಕೆ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಾನು ಇದ್ರೊಳಗ ಟರ್ಮ್ಸ್ ಅನ್ನ ಬರೆದಿದ್ದೀನಿ. ಇಲ್ಲಿ ಕಾಮನ್ ಡಿಫರೆನ್ಸ್ ಎಷ್ಟು ಅದರಿ, ಎಲ್ಲಾ ಕಡೆನೂ 5 ಆಡ್ ಮಾಡ್ಕೊತ ಹೋಗಿ ಕಾಮನ್ ಡಿಫರೆನ್ಸ್ 5 ಐತಿ. ಓಕೆ, ಸೊ ಇದ್ರೊಳಗ ಈ 29 ಅನ್ನೋದು ಎಷ್ಟನೇ ಟರ್ಮ್ ರೀ? 1 2 3 4 5 6 ಇದು ಎಷ್ಟೇ ಟರ್ಮ್ ಅದ ಅಂದ್ರೆ 6ನೇ ಟರ್ಮ್ ಅದ. ಹಂಗಂದ್ರೆ a6 ಈಕ್ವಲ್ ಟು ಏನ್ರಿ 29. ಹಂಗಂದ್ರೆ ಎನ್ ಅಂದ್ರೆ ಏನ್ರಿ, ಇಲ್ಲಿ ಬರುತ್ತಲ್ಲ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಎನ್ ಅಂತ ಕರಿತೀವಿ. a6 ಈಕ್ವಲ್ ಟು 29, ಎನ್ ಈಕ್ವಲ್ ಟು ಏನಾಗಿರ್ತೈತ್ರಿ 6 ಆಗಿರ್ತೈತಿ. ಓಕೆ, ಸೊ ಇದ್ರೊಳಗ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡೋದಾಯ್ತು ಅಂತಂದ್ರ ಎನ್ ಅನ್ನೋದು ಏನಾಗಿರ್ತೈತಿ ಅಂದ್ರ ಒಂದು ಟರ್ಮ್ ಆಗಿರ್ತೈತಿ. ಏನ್ ಅನ್ನೋದೇನ್ರಿ ಟರ್ಮ್. ಹಂಗಂದ್ರ a2 a3 a7 a5 a10 a20 a23 a26 ಇವೆಲ್ಲ ಏನ್ರಿ ಇವು ಟರ್ಮ್ಸ್. ಆದ್ರ ಅಲ್ಲಿ ಕೆಳಗಡೆ ಏನ್ ನಂಬರ್ ಬರೆಯಾಕತ್ತಿಲ್ರಿ 5 10 12 10 to 6 ಅಂತಂದ್ರೆ ಏನ್ ಬರೆಯಾಕತ್ತಿವಲ್ಲ ಅದು ಏನಾಗಿರ್ತೈತಿ ಅಂದ್ರ ಎನ್ ಆಗಿರ್ತೈತಿ. ಎನ್ ಅಂದ್ರೆ ಏನಪ್ಪಾ ಅಂದ್ರ ಅದು ಆ ಟರ್ಮ್ ಎಷ್ಟನೇ ಟರ್ಮ್ ಅಂತ ಹೇಳ್ತದ್ರಿ. ಆ ಟರ್ಮ್ ಅದು ಏನ್ ಮಾಡ್ತೈತಿ ಅಂದ್ರೆ ಎನ್ ಅದು ಎಷ್ಟನೇ ಟರ್ಮ್ ಅಂತ ಹೇಳ್ತೈತಿ. ಇಲ್ಲಿ a6 ಅಂತ ಅನ್ನಕತ್ತೀನಿ ಅಂತಂದ್ರ 29 ಅನ್ನೋದು 6ನೇ ಟರ್ಮ್ 6 ಟರ್ಮ್ ಅಂತ ಹೇಳಿಕತೈತಿ. ಓಕೆ, ಸೊ a6 ಅನ್ನೋದು ಟರ್ಮ್, 6 ಅನ್ನೋದು ಅದು ಎಷ್ಟನೇ ಟರ್ಮ್ ಅಂತಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಓಕೆ, ರೈಟ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾವು ಇನ್ನೂ ಸ್ವಲ್ಪ ಏನಪ್ಪಾ ಅಂದ್ರೆ ನೀಟಾಗಿ ಡೀಟೇಲ್ ಆಗಿ ಅದನ್ನ ನೋಡೋಣಂತೆ. ರೈಟ್. ನಂತರ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ an AP. ಓಕೆ, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದು ಸಮ್ ಆಫ್ n ಟರ್ಮ್ಸ್ ನ ಫಸ್ಟ್ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಇದ್ದ ನಾವು ಫಾರ್ಮುಲಾ ಏನೈತೆ ಅಂತಂದ್ರೆ ಆಕ್ಚುಲಿ ಎರಡು ಫಾರ್ಮುಲಾ ಅದಾವ್ರಿ. ಒಂದೇದು ಯಾವ್ದಪ್ಪ ಅಂದ್ರೆ Sn is equal to n divided by 2 into 2a plus n minus 1 into d. ಓಕೆ, ಸೊ ಇದ್ರೊಳಗೆ ಎಲ್ಲ ನಮಗೆ ಮಾಹಿತಿ ಇತ್ತಪ್ಪ ಅಂತಂದ್ರೆ ನಾವು ಈ ಫಾರ್ಮುಲಾವನ್ನ ಯೂಸ್ ಮಾಡಿರ್ತೀವಿ. ಓಕೆ, ಸೊ ಹೆಚ್ಚು ನಾವು ಯೂಸ್ ಮಾಡೋದು ಏನಪ್ಪಾ ಅಂದ್ರೆ ಇದೇ ಫಾರ್ಮುಲಾ ಆಗಿರ್ತೈತಿ. ಇನ್ನೊಂದು ಫಾರ್ಮುಲಾ ಏನಪ್ಪಾ ಅಂತಂದ್ರೆ Sn is equal to n divided by 2 into a plus an. ಓಕೆ, ಸೊ ಇಲ್ಲಿ n ಅಂದ್ರೆ ಎಷ್ಟನೇ ಟರ್ಮ್, ಎಷ್ಟು ಟರ್ಮ್ಸ್ ಅದಾವ ಅನ್ನೋದನ್ನ ಹೇಳ್ತೈತಿ. ಆ ನಂತರ a ಅಂದ್ರೆ ಫಸ್ಟ್ ಟರ್ಮ್ ಆಗಿರ್ತೈತಿ, an ಅನ್ನೋದು ಲಾಸ್ಟ್ ಟರ್ಮ್ ಆಗಿರ್ತೈತಿ. ಓಕೆ, ಸೊ nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಅಂತ ಆಗಿರ್ತೈತಿ. ಈ ಫಾರ್ಮುಲಾ ಇನ್ನೊಂದು ರೀತಿನೂ ಬರೀತಾರ್ರಿ, ಅದೇನಪ್ಪಾ ಅಂದ್ರೆ Sn is equal to n divided by 2 into a plus l ಅಂತ ಬರೀತಾರೆ. ಸೊ ಎರಡು ಫಾರ್ಮುಲಾ ಬೇರೆ ಬೇರೆನಾ? ಬೇರೆ ಬೇರೆ ಅಲ್ಲರಿ, ಎರಡು ಫಾರ್ಮುಲಾ ಒಂದೇ. ಎಲ್ ಅಂತಾನೂ ಬಳಸಬಹುದು, ಎನ್ ಅಂತಾನೂ ಬಳಸಬಹುದು. ಓಕೆನಾ? ನಂತರ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಈ n ನ್ಯಾಚುರಲ್ ನಂಬರ್ಸ್ ಇದ್ದಂತ ಜಗದೊಳಗ n ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್ ಅಂತಾನೂ ಬಳಸಬಹುದ್ರಿ. n ಪಾಸಿಟಿವ್ ಇಂಟಿಜರ್ಸ್ ಅಂದ್ರು ಅದೇ, ನ್ಯಾಚುರಲ್ ನಂಬರ್ಸ್ ಅಂದ್ರು ಅದೇ. ಓಕೆ, ಸೊ ಇದನ್ನ ನಾವು ಫೈಂಡ್ ಮಾಡಬೇಕಾದಾಗ ಫಾರ್ಮುಲಾ ಏನಪ್ಪಾ ಅಂದ್ರೆ Sn is equal to n into n plus 1 divided by 2. ನಮ್ಗ ಅಬ್ಜೆಕ್ಟಿವ್ ಟೈಪ್ ಗೆ ನಮ್ಗೇನು ಇದು ಕ್ವಶನ್ಸ್ ಬರ್ತಾವಲ್ರಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಲೆಕ್ಕ ಮಾಡೋ ತರ ಪ್ರಶ್ನೆಗಳು ಬರಬಹುದು.
ಓಕೆನಾ. ನಂತರ ಸಮ್ ಆಫ್ ಫಸ್ಟ್ n ಈವನ್ ಪಾಸಿಟಿವ್ ಇಂಟಿಜರ್ಸ್ 2 4 6 8 10 ಈ ಒಂದು 5 ಟರ್ಮ್ಸ್ 10 ಟರ್ಮ್ಸ್ 10 ಈವನ್ ನಂಬರ್ಸ್ ಸಮ್ 20 ಈವನ್ ನಂಬರ್ಸ್ ಸಮ್ ಏನಾದ್ರೂ ಫೈಂಡ್ ಮಾಡಂತ ಕೇಳಿದ ಅಂತಂದ್ರೆ ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವ್ರಿ. ಏನ್ರಿ Sn is equal to n into n plus 1 ಅಂತ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ನಂತರ ಸಮ್ ಆಫ್ ಫಸ್ಟ್ n ಆಡ್ ಇಂಟಿಜರ್ಸ್ ಆಡ್ ಪಾಸಿಟಿವ್ ಇಂಟಿಜರ್ಸ್. ಓಕೆ, ಸೊ ಫಸ್ಟ್ n ಪಾಸಿಟಿವ್ ಇಂಟಿಜರ್ಸ್ ಎಂತವ್ರಿ ಆಡ್ ಪಾಸಿಟಿವ್ ಇಂಟಿಜರ್ಸ್ ಸಮ್ ನಾವು ಫೈಂಡ್ ಮಾಡ್ಬೇಕಾದಾಗ ಫಾರ್ಮುಲಾ ಏನಂತಂದ್ರೆ Sn is equal to n ಸ್ಕ್ವೇರ್ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈ ಫಾರ್ಮುಲಾ ನಮ್ಗೆ ಗೊತ್ತಿದ್ದು ಅಂತಂದ್ರೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗಿರ್ತೈತಿ. ಇವನ್ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ನಂತರ ಒಂದ್ ವೇಳೆ ಈಗ ಇದು ಈ ಫಾರ್ಮುಲಾ ರೀ, ಇಲ್ಲಿ ಎರಡು ಫಾರ್ಮುಲಾ ನಮಗ್ ಬಹಳ ಏನಪ್ಪಾ ಅಂದ್ರೆ ಕಿರಿಕ್ ಮಾಡ್ತಾವು. ಅದ್ರೊಳಗ ಇದು ಒಂದೇದು ಏನ್ರಿ an Sn ಮತ್ತು Sn ಮೈನಸ್ 1 ನಡಬರ್ಕ ರಿಲೇಷನ್ ಏನಿರ್ತೈತಿ ಅಂದ್ರ an is equal to Sn minus 1. ಇದು ಬಳಕೆ ಆಗೋದು ಕಡಿಮೆ. ಉಳಿದ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಪದೇ ಪದೇ ಬಳಕೆ ಆಗ್ತಾವ್ರಿ, ಚೆನ್ನಾಗಿ ನೆನ್ಪಿಡ್ತಾವ್. ಇವು ಬಳಕೆ ಆಗೋದು ಕಡಿಮೆ ಇರ್ತೈತಿ, ನೆನಪು ಇರುವುದು ಕಡಿಮೆ ಉಳಿತೈತಿ. ಓಕೆ, ಹಿಂಗಾಗಿ ಈ ಫಾರ್ಮುಲಾ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ನಂತರ ಇಫ್ ಎ ಬಿ ಆರ್ ಇನ್ ಅರ್ಥಮೆಟಿಕ್ ಪ್ರೊಪೋರ್ಷನ್, ಈ ರೀತಿಯಾಗಿ 3 ಟರ್ಮ್ಸ್ ಏನಾದ್ರೂ ಅರ್ಥಮೆಟಿಕ್ ಪ್ರೊಪೋರ್ಷನ್ ಒಳಗ ಇದ್ವು ಅಂತಂದ್ರ ಈ ನಡಬರ್ಕಲ್ ಟರ್ಮ್ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರ ಒಂದೇದು ಮತ್ತು ಮೂರನೇ ಟರ್ಮ್ ಎವರೇಜ್ ಅನ್ನ ನಾವು ತಗೊಂಡಿವಿ ಅಂದ್ರ ಮೀನ್ ಅನ್ನ ನಾವು ತಗೊಂಡಿವಿ ಅಂತಂದ್ರ ನಮಗೆ ಏನ್ ಸಿಗ್ತೈತಿ ಅಂತಂದ್ರ ಮಿಡಲ್ ಟರ್ಮ್ ಸಿಕ್ಕಿರ್ತೈತಿ. ಓಕೆ, ರೈಟ್. ಸೊ ಇದಕ್ಕೊಂದು ಹೆಸರು ಅದರಿ, ಅದನ್ನು ನೆನ್ಪಿಟ್ಕೊಂಡ್ಬಿಡ್ರಿ. ಅದ್ರ ಹೆಸರು ಏನಪ್ಪಾ ಅಂತಂದ್ರ ಅರ್ಥಮೆಟಿಕ್ ಮೀನ್ ಅಂತಾನು ಕರೀತಾರೆ. ಇದನ್ನ ಏನಂತಾರ್ರಿ ಅರ್ಥಮೆಟಿಕ್ ಮೀನ್ ಅಂತಾನು ಕರೆದಿರ್ತಾರೆ. ಓಕೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ಆ ನಂತರ ಆಕ್ಚುಲಿ ಈ ಫಾರ್ಮುಲಾ ನಾನು ಬಿಟ್ಟಿದ್ದೀರಿ, ಬಟ್ ಇದು ನಮಗ ಬಂದ್ ಕಿರಿಕ್ ಮಾಡ್ತೈತಿ. ಸೊ ಇದ್ರ ಬಗ್ಗೆ ಲಕ್ಷ್ಯ ಇರಲಿ. ಇದೇನಪ್ಪಾ ಅಂದ್ರೆ nth ಟರ್ಮ್ ಆಫ್ ಆನ್ ಎಪಿ ಫ್ರಮ್ ಲಾಸ್ಟ್ ಟರ್ಮ್ ಉಲ್ಟಾಲಿಂದ. ಈಗ ದಟ್ ಇಲ್ಲೊಂದ್ ಏನಾದ್ರು ಒಂದು 20 ಟರ್ಮ್ಸ್ ಅದಾವ ಅಂದ್ರ ಉಲ್ಟಾಲಿಂದ ಏನ್ರಿ ಲಾಸ್ಟ್ ಲಿಂದ 5ನೇ ಟರ್ಮ್ ಎಷ್ಟು ಯಾವ್ದಾಗಿರ್ತೈತಿ, 20ನೇ ಟರ್ಮ್ ಯಾವ್ದಾಗಿರ್ತೈತಿ, 4ನೇ ಟರ್ಮ್ ಯಾವ್ದಾಗಿರ್ತೈತಿ ಅಂತ ನಮಗ್ ಪ್ರಶ್ನೆಗಳು ಬರ್ತಾವ. ಸೊ ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ದಟ್ ಏನ್ರಿ ಆ ಫಾರ್ಮುಲಾ ಏನಪ್ಪಾ ಅಂದ್ರೆ an ಡ್ಯಾಶ್. ಆಕ್ಚುಲಿ an ಅಂದ್ರೆ ಸ್ಟಾರ್ಟಿಂಗ್ ನಿಂದ ಇರೋದು ಸಲುವಾಗಿ ಆದ್ರೆ an ಡ್ಯಾಶ್ ಅಂತ ತೊಳಿಕತೀನಿ. an ಡ್ಯಾಶ್ ಇಸ್ ಈಕ್ವಲ್ ಟು n minus 1 into d ಆಗಿರ್ತೈತಿ. ಇದಕ್ಕೆ ವ್ಯತ್ಯಾಸ ಏನಂದ್ರೆ ಇಲ್ಲಿ a plus n minus 1 into d ಇದ್ರೆ ಇಲ್ಲಿ ಏನಾಗಿರ್ತೈತಿ ಅಂದ್ರೆ l. ಓಕೆ, a plus n minus 1 into d ಅದ, ಇಲ್ಲಿ l minus n minus 1 into d ಆಗಿರ್ತೈತಿ. ಓಕೆನಾ, ರೈಟ್. ಸೊ ಈ ಎರಡು ಫಾರ್ಮುಲಾ ಬಗ್ಗೆ ಬಹಳ ಹುಷಾರಾಗಿರಿ. ಇದು ಒಂದು, ಆ ನಂತರ ಇದೊಂದು. ಓಕೆನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ನಂತರ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ. ಸರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಒಂದೊಂದಾಗಿ ಪ್ರಾಬ್ಲಮ್ಸ್ ಅನ್ನ ನೋಡ್ಕೊಂತ ಹೋಗೋಣಂತ್ರಿ. ನಾನು ನಿಮ್ಗ ಇಲ್ಲಿ ಪ್ರತಿಯೊಂದು ಟಾಪಿಕ್ ಮೊದಲಕ್ಕೆ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿ, ಆ ನಂತರ ಅದಕ್ಕೆ ಸಂಬಂಧಪಟ್ಟಂಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ರಾಬ್ಲಮ್ಸ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಓಕೆ, ಸೊ ಅದನ್ನ ನಾ ಎಕ್ಸ್ಪ್ಲೇನ್ ಮಾಡುವಾಗ ಯಾವ್ದಾದ್ರು ಒಂದು ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಬೇರೆ ತರದ್ದು ನಿಮ್ಗೆ ಗೊತ್ತಾಗಲಾರ್ದ ಯಾವ್ದಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ, ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಥವಾ ವಿಡಿಯೋ ಎಂಡಿಗೆ ನನ್ನ ಫೋನ್ ನಂಬರ್, ನಮ್ಮ ಅಡ್ರೆಸ್ ಎಲ್ಲಾನು ನಿಮ್ಗೆ ಏನಪ್ಪಾ ಅಂತಂದ್ರೆ ಕೊಟ್ಟಿರ್ತೈತಿ. ಆ ಒಂದು ಫೋನ್ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಸಹಿತ ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೇನೆ. ಓಕೆ, ರೈಟ್. ಸೊ ಬರ್ರಿ ದಟ್ ಪ್ರಾಬ್ಲಮ್ಸ್ ಅನ್ನು ನೋಡುವಂತ. ಮೊದಲನೇ ಪ್ರಾಬ್ಲಮ್ ಏನದ ನೋಡ್ರಿ. ಇಫ್ ಆನ್ ಎಪಿ ಆಫ್ n ಟರ್ಮ್ಸ್ third term from last term is 3n plus 2, then fifth term of an AP is. Okay, so ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದ ರೀ. ಅದ್ರೊಳಗೆ ಎಷ್ಟು ಟರ್ಮ್ಸ್ ಅದಾವ ಅಂತಂದ್ರ n ಟರ್ಮ್ಸ್ ಅದಾವು. ಅದ್ರೊಳಗ ಆ n ಟರ್ಮ್ಸ್ ಒಳಗ ಉಲ್ಟಾಲಿಂದ ಥರ್ಡ್ ಟರ್ಮ್ ಏನದಲ್ಲ ಅದು 3n plus 2 ಅದ. ಹಂಗಂದ್ರೆ ಫಿಫ್ತ್ ಟರ್ಮ್ ಯಾವ್ದಾಗಿರ್ತೈತಿ ಅಂತ ಕೇಳಿದಾರೆ. ಓಕೆ, ಇಲ್ಲಿ ಇವ್ರು ಕೊಟ್ಟಿರೋದು ಉಲ್ಟಾಲಿಂದ ಥರ್ಡ್ ಟರ್ಮ್ ಕೊಟ್ಟಾರ, ಆದ್ರೆ ಅವ್ರು ಫಿಫ್ತ್ ಟರ್ಮ್ ಏನ್ ಕೇಳಕತ್ತಲ್ರಿ, ಅವ್ರು ಸ್ಟಾರ್ಟಿಂಗ್ ಇಂದ ಫಿಫ್ತ್ ಟರ್ಮ್ ನ ಕೇಳಕತ್ತಾರ. ಓಕೆ, ಕನ್ಫ್ಯೂಷನ್ ಬೇಡ, ಇದ್ರೊಳಗ ಏನಪ್ಪಾ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಕ್ಲಾರಿಟಿ ಇರಲಿ. ಓಕೆ, ಆ ನಂತರ ನಮಗ ಒಂದು ಟರ್ಮ್ ಐತಿ ಅಂತಂದ್ರೆ ನಾನು ನಿಮ್ಗೆ ಆಕ್ಚುಲಿ ಇದು ಥಿಯರಿ ಪಾರ್ಟ್ ಒಳಗೆ ಬರ್ಬೇಕಾಗಿತ್ರಿ, ಎಕ್ಸ್ಪ್ಲೇಷನ್ ಮಿಸ್ ಆಗ್ಯದ. ದಟ್ ಅದನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಒಂದು ಟರ್ಮ್ ಐತಿ ಅನ್ಕೊಳ್ಳೋಣ. ಏನ್ರಿ mth ಟರ್ಮ್ ಫ್ರಮ್ ಲಾಸ್ಟ್ ಲಿಂದ ಒಂದು mth ಟರ್ಮ್ ಐತಿ ಅಂತಂದ್ರ ಅದು ಸ್ಟಾರ್ಟಿಂಗ್ ಇಂದ ಎಷ್ಟನೇ ಟರ್ಮ್ ಇರ್ತೈತಿ ಅಂತಂದ್ರ ಅದು ಸ್ಟಾರ್ಟಿಂಗ್ ಲಿಂದ ಟೋಟಲ್ n ಟರ್ಮ್ಸ್ ಇದ್ವು ಅಂತಂದ್ರ ಅದು ಸ್ಟಾರ್ಟಿಂಗ್ ಲಿಂದ ಎಷ್ಟನೇ ಟರ್ಮ್ ಇರ್ತೈತಿ ಅಂದ್ರೆ n minus m plus 1th ಟರ್ಮ್ ಆಗಿರ್ತೈತಿ. ಓಕೆ, ಸೊ ಇದು ನಮಗೆ ಗೊತ್ತಿರಲಿ, ಕ್ಲಾರಿಟಿ ಇರಲಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. 2 4 6 8 10 12 14 16. ಓಕೆ, ಸೊ ಎಷ್ಟು ಟರ್ಮ್ಸ್ ಅದಾವ್ರಿ? ಟೋಟಲ್ 8 ಟರ್ಮ್ಸ್ ಅದಾವ. ದಟ್ ಲಾಸ್ಟ್ ಲಿಂದ ಥರ್ಡ್ ಟರ್ಮ್ ಅಂದ್ರೆ ಯಾವ್ದದ್ರಿ? 12 ಅದ.
ಓಕೆ ಸೊ ಆಕ್ಚುಲಿ ನಾವ್ ಏನ್ ಅನ್ಕೋತೀವಿ ಅಂದ್ರೆ 8 3 ಹೋದ್ರೆ 5ನೇ ಟರ್ಮ್ ಇರ್ತೈತಿ ಅಂತ ಹೇಳ್ತೀವಿ. ಆದ್ರೆ ಇದು 5ನೇ ಟರ್ಮ್ ಇಲ್ರಿ, 6ನೇ ಟರ್ಮ್ ಇರ್ತೈತಿ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಹೆಂಗ್ರಿ ಟೋಟಲ್ 8 ಟರ್ಮ್ಸ್ ಅದಾವು. 8 ಮೈನಸ್ ನಾವು 3ನೇ ಟರ್ಮ್ ನೋಡ್ಲಿಕ್ಕತ್ತೀವಿ. 8 ಮೈನಸ್ 3 ಪ್ಲಸ್ 1. 8 1 9, 9 3 ಹೋದ್ರೆ 6. 6ನೇ ಟರ್ಮ್ ಅದೇ ನೋಡ್ರಿ, 1 2 3 4 5 6. ಓಕೆ ಸೊ ಹಂಗಂದ್ರೆ ಈ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಇದು ಯೂಸ್ ಆಗ್ತೈತಿ. ಈ ಲೆಕ್ಕಕ್ಕೆ ಏನಪ್ಪಾ ಅಂದ್ರೆ ಈ ಫಾರ್ಮುಲಾ ಯೂಸ್ ಆಗಿರ್ತೈತಿ. ಓಕೆ ಸೊ ಅವ್ರು ಏನ್ ಹೇಳಾಕತ್ತಾರ್ರಿ ಅದನ್ನ ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದ್ಸರಿ ಬರ್ಕೋತೀನಿ. ಏನ್ರಿ ಥರ್ಡ್ ಟರ್ಮ್ ಫ್ರಮ್ ಲಾಸ್ಟ್ ಟರ್ಮ್. ಫ್ರಮ್ ಲಾಸ್ಟ್ ಟರ್ಮ್ ಅಂದ್ರೆ ಏನಾಗಿರ್ತೈತಿ ಅಂದ್ರೆ ಟೋಟಲ್ n ಟರ್ಮ್ಸ್ ಅದಾವು. ಹಂಗಂದ್ರೆ n ಮೈನಸ್ 3 ಪ್ಲಸ್ 1th ಟರ್ಮ್ ಆಗಿರ್ತೈತಿ. ಅಂದ್ರೆ ಇದು ಸ್ಟಾರ್ಟಿಂಗ್ ಲಿಂದ ಎಷ್ಟನೇ ಟರ್ಮ್ ಆಗಿರ್ತೈತಿ ಅಂದ್ರೆ n ಮೈನಸ್ 3 ಪ್ಲಸ್ 1th ಟರ್ಮ್ ಆಗಿರ್ತೈತಿ. ಅಂದ್ರೆ ಮೈನಸ್ 3 ಪ್ಲಸ್ 1 ಅಂದ್ರೆ ಏನಾಗುತ್ತೆ -2 ಆಗುತ್ತೆ. n ಮೈನಸ್ 2th ಟರ್ಮ್ ಆಗಿರ್ತೈತಿ. ಅಂದ್ರೆ ನಾವ್ ಏನ್ ಬರಿಬಹುದು ಅಂತಂದ್ರೆ n ಮೈನಸ್ 2 ಇಸ್ ಈಕ್ವಲ್ ಟು 3n ಪ್ಲಸ್ 2 ಅಂತ ಬರಿಬಹುದು. ಓಕೆ ಅವ್ರು ಕೇಳಿದ್ದೇನ್ರಿ ಫಿಫ್ತ್ ಟರ್ಮ್ ಕೇಳ್ಯಾರ. ಸೊ ಫಿಫ್ತ್ ಟರ್ಮ್ ಅಂದ್ರೆ ನಾವ್ ಇಲ್ಲಿ 5 ಹಾಕಿದ್ರು ನಡೀತೈತಲ್ರಿ? ಇಲ್ಲ ರೀ, 5 ಹಾಕಿದ್ರೆ ಇದೇನಾಗುತ್ತೆ ಅಂದ್ರೆ 5 ಮೈನಸ್ 2 3 ಆಗ್ತದೆ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ n ಇದ್ದ ಜಾಗದಾಗ ಏನ್ ಮಾಡೋಣ ಅಂತಂದ್ರೆ ಇದು 5 ಬರೋ ತರ ತಗೋಬೇಕು. ಅಂದ್ರೆ n ಇದ್ದಲ್ಲಿ ಏನ್ ತಗೊಂಡ್ರೆ 5 ಬರ್ತ್ರಿ, 7 ತಗೊಂಡ್ರೆ 5 ಬರ್ತೈತಿ. ಅಂದ್ರೆ ಇಲ್ಲಿ 7 ಹಾಕಿದ್ರೆ ಅಂದ್ರೆ 7 ಮೈನಸ್ 2 5 ಆಗ್ತೈತಿ. ಇಲ್ಲಿ 7 ಹಾಕೋಣ ಪ್ಲಸ್ 2 7 3 21, 21 ಪ್ಲಸ್ 2 ಅಂತಂದ್ರೆ 23. ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ ರೈಟ್. ಸೊ ದಟ್ ನೆಕ್ಸ್ಟ್ ಎರಡನೇ ಲೆಕ್ಕ. ಪ್ರತಿ ಲೆಕ್ಕಕ್ಕೂ ಏನಪ್ಪಾ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೇನ್ರಿ. ನಿಮ್ಗ ದಟ್ ಅರ್ಥ ಆದ್ರೆ ಸರಿ, ಇಲ್ಲ ಅಂತಂದ್ರೆ ದಟ್ ನಿಮ್ಗೆ ಇಲ್ಲಿ ಇನ್ನೊಂದ್ಸರಿ ವಿಡಿಯೋ ನೋಡ್ರಿ. ಇಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ್ದಾರ ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಏನಿದ್ರಿ, pth term and qth term of an AP are 1 by q and 1 by p respectively. Then first term of an AP is. ಅವ್ರ ಏನ್ ಕೊಟ್ಟಾರ್ರಿ pth term ಕೊಟ್ಟಾರ. pth term ಅಂದ್ರೆ ಏನ್ರಿ AP is equal to 1 by q. ಓಕೆ ಸೊ nth term ಅಂದ್ರೆ an, pth term ಅಂದ್ರೆ AP. ಓಕೆ ಆನಂತರ ಇನ್ನೊಂದು ಏನ್ ಕೊಟ್ಟಾರ್ರಿ qth term ಕೊಟ್ಟಾರ. aq is equal to 1 divided by p. ಓಕೆ ಇದು ಎರಡು ಸಿಕ್ಕು. ಅದಾದ ನಂತರ ನೆಕ್ಸ್ಟ್ ಐತ್ರಿ ಏನ್ ಹೇಳ್ಯಾರ ರೆಸ್ಪೆಕ್ಟಿವ್ಲಿ ಫಸ್ಟ್ ಟರ್ಮ್ ಏನಾಗಿರ್ತೈತಿ ಅಂತ ಕೇಳ್ಯಾರ. ಸ್ವಲ್ಪ ನಂಗೆ ಇಲ್ಲಿ ಇನ್ಕನ್ವೀನಿಯನ್ಸ್ ಆಗಿರುತ್ತೆ, ತೊಂದರೆ ಇಲ್ಲ. ಫಸ್ಟ್ ಟರ್ಮ್ ಏನಾಗಿರ್ತೈತಿ ಅಂತ ಕೇಳ್ಯಾರ. ಓಕೆ ಸೊ ನಮ್ಗೆ ಏನ್ ಫಾರ್ಮುಲಾ ಗೊತ್ತದ್ರಿ? ಏನ್ರಿ ಫಾರ್ಮುಲಾ? ದಟ್ ಇಸ್ an is equal to a plus n minus 1 into d. ಹಂಗಂದ್ರೆ pth ಟರ್ಮ್ ಅಂದ್ರೆ ಏನಾಗಿರ್ತೈತ್ರಿ ap is equal to a plus n minus 1 into d. ಕರೆಕ್ಟಾ? ಕರೆಕ್ಟ್ ಅದ್ರಿ. AP ಅಂದ್ರೆ ಏನದ್ರಿ 1 divided by q ಅದ. ಸೊ ಹಂಗಂದ್ರೆ ಇದನ್ನ 1 divided by q ಅಂತ ಬರೆಯೋಣ. ಒಂದ್ ಮಿಸ್ ಆಗೈತ್ರಿ. ಇಲ್ಲಿ n ಇದ್ದ ಜಾಗದಾಗ ಏನ್ ಬರ್ಬೇಕಾಗಿತ್ರಿ, ಇಲ್ಲಿ p ಬರಿಬೇಕಾಗಿತ್ತು ನಾವು. ಓಕೆ ದಿಸ್ ಇಸ್ ಈಕ್ವಲ್ ಟು a ಪ್ಲಸ್ ಓಕೆ ಇದನ್ನ ಇಷ್ಟ ಇಡೋಣ, ತೊಂದರೆ ಇಲ್ಲ, ನಡೀತೈತಿ. ಆ ನಂತರ ಇಟ್ಟು ಮಾಡ್ಕೊಂಡ್ರೆ ನಡೀತಿದ್ರಿ. ಈಗ ಅವಶ್ಯಕತೆ ಇಲ್ಲ, ಇದನ್ನ ಇಷ್ಟ ಬರ್ಕೊಂಡಿರ್ತೇನೆ. ಇದು ಸಿಕ್ತು. ಆ ನಂತರ ಕ್ಯೂತ್ ಟರ್ಮ್ ಒಳಗೆ ಕ್ಯೂತ್ ಟರ್ಮಿಗೆ ಇದನ್ನ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂದ್ರೆ ಏನಾಗುತ್ತೆ, ಎ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಆಗ್ತದೆ. ಇಸ್ ಈಕ್ವಲ್ ಟು ಎ ಅಂದ್ರೆ ಏನ್ರಿ ಏನೇ, ಎ ಕ್ಯೂ ಅಂದ್ರೆ ಏನದ್ರಿ 1 ಡಿವೈಡೆಡ್ ಬೈ ಟಿ ಅದ. ಎ ಅಂದ್ರೆ ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ಓಕೆ ಎರಡು ಇಕ್ವೇಶನ್ ಅದಾವು. ನಮಗೆ ಪಿ ಕ್ಯೂ ಬಗ್ಗೆ ತಲೆ ಕೆಡಿಸ್ಕೋದ್ ಬೇಡ, ಅವು ಅಷ್ಟೇ ಇರೋಲ್ಲಕ. ಎ ಮತ್ತೆ ಡಿ ಅನ್ನೋನ್ ಅಂತಂದ್ರೆ ತಗೊಂಡ್ವಿ ಅಂತಂದ್ರೆ ಇವೆರಡು ಸಾಲ್ವ್ ಆಗ್ಬೇಕಂತಂದ್ರೆ ಇವೆರಡು ಇಕ್ವೇಶನ್ ಆದವು. ಸೊ ಈಗ ಯಾವ್ದಾದ್ರು ಒಂದು ಇಕ್ವೇಶನ್ ಇನ್ನೊಂದು ಇಕ್ವೇಶನ್ ಒಳಗೆ ಕಳಿಯೋಣಂತ್ರಿ. ಓಕೆ ಸೊ ನಾನು ಏನ್ ಮಾಡ್ತೇನೆ, ಫಸ್ಟ್ ಇಕ್ವೇಶನ್ ನ ಸೆಕೆಂಡ್ ಇಕ್ವೇಶನ್ ಒಳಗೆ ಕಳಿತೀನಿ. ಅಂದ್ರೆ ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 1 ಮಾಡಿದ್ವಿ ಅಂದ್ರೆ 1 ಮೈನಸ್ ಪಿ ಮೈನಸ್ 1 ಡಿವೈಡೆಡ್ ಬೈ ಕ್ಯೂ ಆಗತ್ರಿ. ಇದ್ರೊಳಗೆ ಇದನ್ನ ಕಳಿಲಿಕ್ಕತ್ತೀನಿ. ಈಸ್ ಈಕ್ವಲ್ ಟು ಇದ್ರೊಳಗೆ ಇದನ್ನ ಕಳಿದ ಅಂದ್ರೆ ಎ ಕ್ಯಾನ್ಸಲ್ ಆಗಿದೆ. ಎಗೆ ಎ ಒಳಗೆ ಹೋಯ್ತು ಅಂದ್ರೆ ದಟ್ 0 ಬರ್ತದ್ರಿ. ಆ ನಂತರ ಇದನ್ನ ಬರ್ಕೊಂಡ್ಬಿಡ್ತೇನೆ ನಾನು ಫಸ್ಟ್. ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಮೈನಸ್ ಇದೇನಾಗ್ತ್ರಿ ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಆಗುತ್ತೆ. ಓಕೆ ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಮೈನಸ್ ಎ, ಇದು ಟೋಟಲ್ ಮೈನಸ್ ಪಿ ಮೈನಸ್ 1 ಇಂಟು ಡಿ ಆಗ್ತದ್ರಿ. ಓಕೆ ಎಗೆ ಎ ಕ್ಯಾನ್ಸಲ್ ಆಗುತ್ತೆ, ಇವೆರಡನ್ನು ಇಂಟು ಮಾಡೋಣ್ರಿ. ಇದೇನಾಗುತ್ತೆ ಕ್ಯೂ ಡಿ ಮೈನಸ್ ಡಿ ಮೈನಸ್ ಓಕೆ ಮೈನಸ್ ಪಿ ಇಂಟು ಡಿ ಪಿ ಡಿ. ಇಲ್ಲಿ ಮೈನಸ್ ಮಾಡ್ಬೇಕಾದ ಹುಷಾರಾಗಿರಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್
ಡಿ ಆಗ್ತೈತ್ರಿ. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗ್ತಾವು. ಓಕೆ, ಸೊ ಎಡಗಡೆ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇದನ್ನ ಸಾಲ್ವ್ ಮಾಡ್ಕೊಂಡ್ಬಿಡೋಣ ಅಂತ್ರಿ. ಏನಾಗುತ್ತೆ, ಇವೆರಡರನ್ನು LCM ತೆಗೆದು ಅಂದ್ರೆ ಪಿ ಕ್ಯೂ ಆಗುತ್ತೆ. ಪಿ ಎದಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು, ಏನು ಕ್ಯೂಲೇ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೆ ಪಿಲೇ ಮಲ್ಟಿಪ್ಲೈ ಮಾಡೋಣ ಅಂದ್ರೆ ಇದೇನಾಗುತ್ತೆ ಕ್ಯೂ ಮೈನಸ್ ಪಿ ಆಗುತ್ತೆ. ಓಕೆ, ಸೊ ಇಲ್ಲಿ ಕ್ಯೂ ಮೈನಸ್ ಪಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಇದು ಬಂದಿರ್ತೈತಿ. ಓಕೆ, ರೈಟ್. ಸೊ ಕ್ಯೂ ಮೈನಸ್ ಪಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಇದರೊಳಗೆ ಎರಡರೊಳಗೆ ಏನ್ ಕಾಮನ್ ತೆಗಿತೀವಿ, ಡಿ ಕಾಮನ್ ತೆಗಿತೀವಿ. ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಕ್ಯೂ ಮೈನಸ್ ಪಿ ಬರ್ತೈತಿ. ಇಲ್ಲಿ ಕ್ಯೂ ಮೈನಸ್ ಪಿ ಅದ, ಇಲ್ಲಿ ಕ್ಯೂ ಮೈನಸ್ ಪಿ ಅದ. ಇದನ್ನ ಪೂರ್ತಿ ನಾವೇನಪ್ಪಾ ಅಂದ್ರೆ ಕ್ಯಾನ್ಸಲ್ ಮಾಡಿದ್ವಿ ಅಂದ್ರೆ ನಮಗೆ ಏನ್ ಬರ್ತೈತಿ, ಡಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಪಿ ಕ್ಯೂ ಬಂದಿರ್ತೈತಿ. ಓಕೆ, ಸರಿನಾ? ನಮಗೆ ಕೇಳಿದ ವ್ಯಾಲ್ಯೂ ಏನ್ರಿ, ಎ ವ್ಯಾಲ್ಯೂ ಕೇಳಿಕತ್ತಾರ, ನಮಗೆ ಬಂದಿದ್ದಿಲ್ಲಿ ಡಿ ಬಂದದ. ಸೊ ಎ ಬರ್ಬೇಕಂದ್ರೆ ಏನ್ರಿ, ಇವ್ ಎರಡರೊಳಗೆ ಯಾವ ಬಂದ್ರೆ ಒಂದು ಇಕ್ವೇಶನ್ ಒಳಗೆ ಈ ಡಿ ವ್ಯಾಲ್ಯೂ ಹಾಕ್ರಿ, ನಮಗ ಎ ವ್ಯಾಲ್ಯೂ ಸಿಗ್ತೈತಿ. ಓಕೆ, ಸೊ ನಾ ಒನ್ ಇಕ್ವೇಶನ್ ನ ಯೂಸ್ ಮಾಡೋಣಂತ್ರಿ. ಫ್ರಮ್ 1 ಏನದ್ರಿ, 1 ಡಿವೈಡೆಡ್ ಬೈ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಅಂದ್ರೆ ಏನದ್ರಿ 1 ಡಿವೈಡೆಡ್ ಬೈ ಪಿ ಕ್ಯೂ ಅದು. ಕರೆಕ್ಟಾ? ಸರಿ, ಇದೇನಾಗ್ತ್ರಿ 1 ಡಿವೈಡೆಡ್ ಬೈ ಕ್ಯೂ ಇಸ್ ಈಕ್ವಲ್ ಟು ಸೊ ಇದಕ್ಕೆ ಏನ್ ಮಾಡೋಣಂತ್ರಿ, ಪಿ ಕ್ಯೂ LCM ತೆಗೆನ ಬಹಳಷ್ಟು ಇದಾಗ್ತದ್ರಿ. ಇನ್ನ ಎ ಈ ಕಡೆ ತಗೊಂಡ್ಬಂದ್ಬಿಡ್ತೇನೆ. ಓಕೆ, ಒನ್ ಸೆಕೆಂಡ್. ಏನ್ ಮಾಡೋಣ್ರಿ, ಎ ಪ್ಲಸ್ ಪಿ ಮೈನಸ್ ಒನ್ ಡಿವೈಡೆಡ್ ಬೈ ಪಿ ಕ್ಯೂ ಇದನ್ನ ಪೂರ್ತಿ ಈ ಕಡೆ ತಗೊಂಡ್ಬರೋಣ. ದಟ್ ನಮ್ಗೆ ಎ ಸೆಪರೇಟ್ ಆಗಿ ಸಿಕ್ಬಿಡ್ತದ್ರಿ. ಓಕೆ, ಮೈನಸ್ ಪಿ ಮೈನಸ್ ಒನ್ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ. ಎರಡರೊಳಗೆ LCM ಏನ್ ಬರ್ತೀರಿ, ಇಲ್ಲಿ ಕ್ಯೂ ಅದ, ಇಲ್ಲಿ ಕ್ಯೂ ಅದ, ಎಕ್ಸ್ಟ್ರಾ ಇರೋದು ಪಿ ಒಂದೇ. ಸೊ ಪಿ ಕ್ಯೂ LCM ಬಂದಿರ್ತೈತಿ. ಓಕೆ, ಕ್ಯೂ ಎದರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕ್ರಿ, ಇನ್ನು ಪಿ ಲೇ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೆ 1 ಲೇ ಮಲ್ಟಿಪ್ಲೈ ಮಾಡಬೇಕು. ಇದು ಪಿ ಬರ್ತದ ಮೈನಸ್ ಇಂಟು ಬ್ರೊಕೆಟ್ ಪಿ ಮೈನಸ್ ಒನ್ ಈಕ್ವಲ್ ಟು ಎ. ಇಲ್ಲಿ ಬ್ರೊಕೆಟ್ ಹಾಕೋದು ಮಿಸ್ ಆದ್ರೆ ಲೆಕ್ಕ ಮಿಸ್ ಆಗುತ್ತೆ. ಓಕೆ, ಪಿ ಮೈನಸ್ ಪಿ ಪ್ಲಸ್ 1 ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ. ಪಿ ಕ್ಯಾನ್ಸಲ್ ಆಗತ್ರಿ, ಅಂದ್ರೆ ಎ ಇಸ್ ಈಕ್ವಲ್ ಟು ಏನು ಬರ್ತೈತಿ ಅಂದ್ರೆ 1 ಡಿವೈಡೆಡ್ ಬೈ ಪಿ ಕ್ಯೂ ಬರ್ತೈತಿ. ಸೊ ಇಲ್ಲಿ ನಮಗ ಕಾಮನ್ ಡಿಫರೆನ್ಸ್ ಮತ್ತೆ ಫಸ್ಟ್ ಟರ್ಮ್ ಏನಪ್ಪಾ ಅಂದ್ರೆ ಎರಡು ಸೇಮ್ ಅದಾವ್ರಿ. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ರೈಟ್ ಆನ್ಸರ್ ಆಗಿರ್ತೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ಇವೆರಡು ಲೆಕ್ಕನ, ನಂತರ ಥರ್ಡ್ ಲೆಕ್ಕಲಿಂದ ಮುಂದೂಡೋದು. ನೆಕ್ಸ್ಟ್ ಮೂರನೇ ಲೆಕ್ಕ ರೀ, ಏನ್ ಕೊಟ್ರು ನೋಡ್ರಿ, ದ 10th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 3 7 11 ಈಸ್. ಓಕೆ, ಸೊ ಇಲ್ಲಿ 3 7 11 ದಟ್ ಇದನ್ನ ಒಂದ್ಸರಿ ನಾನು AP ಬರ್ಕೊಂಡ್ಬಿಡ್ತೇನೆ ರೀ. 3 7 11 ಸೋ ಆನ್. ಇದ್ರದ್ದು ಏನ್ ಕೇಳ್ರಿ, 10th ಟರ್ಮ್ ಫೈಂಡ್ ಮಾಡ್ರಿ ಅಂತ ಕೇಳ್ಯಾರ. ಈ ರೀತಿಯಾಗಿ ಈಸಿ ಪ್ರಾಬ್ಲಮ್ ಏನಾದ್ರು ಕೊಟ್ಬಿಟ್ರೆ ಅಂದ್ರೆ ಗ್ಯಾರಂಟಿ ನಮ್ಗೆ 1 ಮಾರ್ಕ್ಸ್ ಪಕ್ಕ ರೀ. ದಟ್ ಈ ತರ ಬಂದು ಬರೋದು ಬಹಳ ರೇರ್ ರೀ, ಬಂದು ಅಂದ್ರೆ ಬಹಳ ಚೆನ್ನಾಗಿರ್ತೈತಿ. ಓಕೆ, ಸೊ ಫಸ್ಟ್ ಟರ್ಮ್ ಏನದ ರೀ, ಏನದ 3 ಅದ. ಕಾಮನ್ ಡಿಫರೆನ್ಸ್ ಏನದ ರೀ, ಡಿ ಇಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಡಿ 4 ಬರ್ತೈತ್ರಿ. ನಮ್ಗೆ ಏನ್ ಕಂಡುಹಿಡಿಬೇಕು, ಏನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಅಂದ್ರೆ 3 ಪ್ಲಸ್ ಎನ್ ಅಂದ್ರೆ ಏನದ್ರಿ, ಏನ್ರಿ 10th ಟರ್ಮ್ ಕಂಡುಹಿಡಿ ಅಂದ್ರೆ ದಟ್ ಇಸ್ A10 ಈಕ್ವಲ್ ಟು ಕ್ವಶನ್ ಮಾರ್ಕ್ ಎನ್ ಈಕ್ವಲ್ ಟು ಏನದ್ರಿ 10 ಇರ್ತೈತಿ. ಓಕೆ, A10 ಇಸ್ ಈಕ್ವಲ್ ಟು 10 ಮೈನಸ್ 1 ಇಂಟು ಡಿ ಅಂದ್ರೆ ಏನದ್ರಿ 4 ಅದ. 3 ಪ್ಲಸ್ 10 ಮೈನಸ್ 1 ಅಂದ್ರೆ 9 ಇಂಟು 4. 3 ಪ್ಲಸ್ 9 4s 36. 36 ಪ್ಲಸ್ 3 ಅಂದ್ರೆ ಏನ್ ಬರ್ತೈತಿ 39 ಬಂದಿರ್ತೈತಿ. 10th ಟರ್ಮ್ ಏನಾಗಿರ್ತೈತಿ ಅಂದ್ರೆ ಆಪ್ಷನ್ 3 39 ಆಗಿರ್ತೈತಿ. ಓಕೆ, ಸೊ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋ ಸಲುವಾಗಿ ಏನಪ್ಪಾ ಅಂತಂದ್ರೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ಲಿಕ್ಕದನ್ರಿ. ನೀವು ಎಕ್ಸಾಮ್ ನಾಗ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರ್ಲಿಕ್ಕಿಲ್ಲ. ದಟ್ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನೀವು ಅಪ್ಲೈ ಮಾಡ್ಕೋತ ಹೋದ್ರಿಂದ ಪಟ ಲೆಕ್ಕ ಮಾಡ್ಬೋದ್ರಿ. ಓಕೆನಾ? ರೈಟ್. ನಂತರ ಫೋರ್ತ್ ಕ್ವಶನ್ ಏನದರಿ, ದ ಸಮ್ ಆಫ್ ಫಸ್ಟ್ n terms of an AP is given by Sn is equal to 3n square plus n, then its fifth term is. ಬಾರಿ ಚೆನ್ನಾಗಿರುವಂತ ಪ್ರಾಬ್ಲಮ್ ರೀ. ನಾನು ನಿಮಗೆ ಥಿಯರಿ ಪಾರ್ಟ್ ಎಕ್ಸ್ಪ್ಲೈನ್ ಮಾಡಂತ ಹೇಳಿದ್ದೆ. ಇಲ್ಲಿ ಈ ರೀತಿಯಾದಂತ ಫಾರ್ಮುಲಾ, ಈ ಫಾರ್ಮುಲಾ ಏನಪ್ಪಾ ಅಂದ್ರೆ ಅಗದಿ ಕಡಿಮೆ ಬಳಸ್ತೀವಿ, ಆದ್ರೆ ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಅಂತ ಹೇಳಿ. ಸೊ ಅದು ಇಲ್ಲಿ ಏನಪ್ಪಾ ಅಂತಂದ್ರೆ ಫಿಫ್ತ್ ಟರ್ಮ್ ಕೇಳಾಕತ್ತಾರ ಅಂತಂದ್ರೆ ಇದಕ್ಕೆ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದ್ರೆ ಫಾರ್ಮುಲಾ ಏನ್ ಇಸ್ ಈಕ್ವಲ್ ಟು Sn ಮೈನಸ್ 1 ಅಂತ ಬಳಸ್ತೀನಿ. ಯಾಕಂದ್ರೆ ಅವ್ರು ಆಲ್ರೆಡಿ Sn ಕೊಟ್ಟಿದ್ದಾರೆ, ಅದ್ರ ಸಂಬಂಧ. ಫಿಫ್ತ್ ಟರ್ಮ್ ಅಂದ್ರೆ ಸೊ ಫಿಫ್ತ್ ಟರ್ಮ್ ಅಂದ್ರೆ ಏನ್ರಿ, A5 ಇಸ್ ಈಕ್ವಲ್ ಟು S5 ಮೈನಸ್ S5 ಮೈನಸ್ 1. 5 ಒಳಗೊಂಡು ಹೋದ್ರಿ 4. S5 ಮೈನಸ್ S4. S5 ಮತ್ತೆ S4 ನ ಕಂಡು ಹಿಡಿದು ಇಲ್ಲಿ ಹಾಕಿದ್ವಿ ಅಂದ್ರೆ ನಮಗ ಆನ್ಸರ್ ಸಿಕ್ಕಿರ್ತೈತಿ. S5 ಅಂದ್ರೆ ಎಲ್ಲಿದ್ರಿ, ಇಲ್ಲದ ಹಾ
3n² ಡೈರೆಕ್ಟ್ ಆಗಿ ಬರ್ಬಿಡ್ತೇನ್ರಿ 3n² ಅಂದ್ರೆ ಏನ್ ಮಾಡ್ತೇನ್ರಿ 5² ಪ್ಲಸ್ 5 ಆಗ್ಬೋದಾ 3n² ಪ್ಲಸ್ ಏನದ್ರಿ ಅದ್ರ 3 ಇಂಟು 5² ಪ್ಲಸ್ 5 ಬರ್ತೀನಿ 5 5 25 25 3 75 75 ಪ್ಲಸ್ 5 ಅಂದ್ರೆ ಏನ್ ಬರ್ತೀರಿ 80 ಬರ್ತೈತಿ ಡೈರೆಕ್ಟ್ ಮಾಡ್ಬೋದಾ ಬೇಡ ರೀ ಒಂದ್ ಸ್ಟೆಪ್ ನಾನು ಬರೋಬಿಡ್ತೇನೆ ಸ್ವಲ್ಪ ಇಲ್ಲಿ ಲೆಂದಿ ಆದ್ರೂ ಪರವಾಗಿಲ್ಲ ನಮಗ ಇದು ಮಿಸ್ ಆಗ್ಬಾರ್ದು ಏನಾಗ್ತ್ರಿ 3 ಇಂಟು 25 ಪ್ಲಸ್ 5 75 ಪ್ಲಸ್ 5 ಇದೇನಾಗುತ್ತೆ 80 ಆಗ್ತದೆ ರೈಟ್ ಸೊ S5 ಸಿಕ್ತು ನಂತರ S4 ಸಿಗಬೇಕು S4 ಅಂದ್ರೆ ಯಾವ ರೀತಿ ಫೈಂಡ್ ಮಾಡ್ತೀವಿ S4 ಅಂದ್ರೆ ಇಲ್ಲಿ 4 ಹಾಕ್ತೀವಿ 3 ಇಂಟು 4² ಪ್ಲಸ್ 4 ಆಗುತ್ತೆ 3 ಇಂಟು 4² ಪ್ಲಸ್ 4 ಆಗುತ್ತೆ ಅಂದ್ರೆ ಇದೇನಾಗುತ್ತೆ 3 4 4 16 ಪ್ಲಸ್ 4 16 3 48 16 48 4 52 ಓಕೆನಾ ರೈಟ್ S5 ಸಿಕ್ತು S4 ಸಿಕ್ತು ಹಂಗಂದ್ರೆ A5 ಕಂಡು ಹಿಡಿದಿದ್ವಿ 80 ಒಳಗ 52 ಕಳೆದ್ರೆ ನಮ್ಗೆ ಉತ್ತರ ಸಿಕ್ಕಿರ್ತೈತಿ 80 ಒಳಗೆ 52 ಹೋದ್ರೆ ಇನ್ನು ಎಷ್ಟು ಬೇಕ್ರಿ 8 ಸೇರಿ 60 ಆಗುತ್ತೆ ಇನ್ನು 20 ಇನ್ನು ಎಷ್ಟು ಬೇಕಾಗುತ್ತೆ 28 ಬೇಕಾಗ್ತೈತಿ ಸೊ 5th ಟರ್ಮ್ ಏನಾಗಿರ್ತೈತಿ ಅಂದ್ರೆ ದಟ್ ಈಸ್ ಫಸ್ಟ್ ಆಪ್ಷನ್ 1 28 ಆಗಿರ್ತೈತಿ ನೆಕ್ಸ್ಟ್ 5th ಕ್ವೆಶ್ಚನ್ ಏನದು ನೋಡ್ರಿ ಸಮ್ ಆಫ್ ಫಸ್ಟ್ 40 ಇನ್ ಪಾಸಿಟಿವ್ ಇಂಟಿಜರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 6 ಓಕೆ ಸೊ ಟೋಟಲ್ ಫಸ್ಟ್ 40 ಇಂಟಿಜರ್ಸ್ ರೀ ಅವು ಏನಪ್ಪಾ ಅಂದ್ರೆ 6 ಲಿಂದ ಡಿವೈಡ್ ಆಗುವಂತ ನಂಬರ್ಸ್ ಇರಬೇಕು ಅಂತ ನಂಬರ್ಸ್ ಸಮ್ ಕೇಳಕತ್ತಾರೆ ಓಕೆ ಸೊ ಅದನ್ನ ನೋಡಿದ್ವಿ ಅಂತಂದ್ರೆ 6 ಲಿಂದ ಡಿವೈಡ್ ಆಗುವಂತ ನಂಬರ್ಸ್ ಅಂದ್ರೆ ಯಾವ್ರಿ 6 ಟೇಬಲ್ ಒಳಗೆ ಬರುವಂತ ನಂಬರ್ಸ್ ಸೊ 6 12 18 ಸೊ ಮುಂದೆ ಹಂಗ ನೋಡ್ಕೊತ ಹೋದ್ವಿ ಅಂತಂದ್ರೆ ನಮ್ಗ 40 ಅಂತಂದ್ರಿ 40 ಅಂತಂದ್ರೆ 40th ಟರ್ಮ್ ಯಾವ್ದು ಬರ್ತೈತಿ ಅಂತಂದ್ರೆ 46 4 6 24 ಸೊ ಲಾಸ್ಟ್ ಟರ್ಮ್ ಏನಾಗಿರ್ತೈತಿ ಅಂದ್ರೆ 240 ಆಗಿರ್ತೈತಿ ಓಕೆ ರೈಟ್ ನಮಗ ಇದನ್ನ ಕಂಡುಹಿಡ್ಲಿಕ್ಕೆ ಏನಪ್ಪಾ ಅಂದ್ರೆ ಎರಡು ಫಾರ್ಮುಲಾ ಅದಾವ ಸೊ ಫಸ್ಟ್ ಫಾರ್ಮುಲಾ ದಟ್ ಪೂರ್ತಿ ಲೆಂದಿ ಇರುವಂತದ್ದು ಇನ್ನೊಂದು ಸಣ್ಣ ಎರಡನೇ ಫಾರ್ಮುಲಾ ಸಾಂದು ಅದು ಗೊತ್ತಿರ್ಬೇಕಂದ್ರೆ ನಮ್ಮ ಅದನ್ನ ಯೂಸ್ ಮಾಡ್ಬೇಕಂದ್ರೆ 3 ಥಿಂಗ್ಸ್ ಗೊತ್ತಿರ್ಬೇಕು 3 ವಿಷಯ ಗೊತ್ತಿರಬೇಕು ಯಾವುದು ಫಸ್ಟ್ ಟರ್ಮ್ ಗೊತ್ತಿರಬೇಕು ಆನಂತರ nth ಟರ್ಮ್ ಗೊತ್ತಿರಬೇಕು ಆನಂತರ n ವ್ಯಾಲ್ಯೂ ಗೊತ್ತಿರಬೇಕು ಇವು 3 ಗೊತ್ತಿದ್ರೆ ನಾವು SN ಅನ್ನ ಕಂಡುಹಿಡ್ಲಿಕ್ಕೆ ಬರ್ತೈತಿ ಸೊ ಇಲ್ಲಿ ನಮಗೆ 3 ಗೊತ್ತದವು ಇಲ್ಲಿ ಫಸ್ಟ್ ಟರ್ಮ್ ಏನದಂದ್ರೆ 6 ಅದ ಆನಂತರ 40th ಟರ್ಮ್ ಏನದಂದ್ರೆ 240 ಅದ ರೀ ಆನಂತರ n ಬೆಲೆ ಇಲ್ಲಿ ಏನೈತಿ ಅಂದ್ರೆ 40 ಸಿಂಪಲ್ ರೈಟ್ ಸೊ ಈ SN ಇದನ್ನ ಹಾಕ್ತೀವಿ SN is equal to n divided by 2 into a plus a n n ಅಂದ್ರೆ ಎಷ್ಟದ ರೀ n ಅಂದ್ರೆ ಎಷ್ಟದ n ಅಂದ್ರೆ 40 ಅದ yes 40 is equal to 40 divided by 2 into a ಅಂದ್ರೆ 6 a ಅಂದ್ರೆ 240 okay right so to 1 times to 20 times so yes 40 ಅಂತಂದ್ರೆ ಅವಸರ ಬೇಡ ಸ್ವಲ್ಪ ಸಮಾಧಾನದಿಂದ ಬರೆಯೋಣಂತ್ರಿ S40 is equal to ಏನ್ರಿ 20 into 240 plus 6 ಅಂದ್ರೆ 246 this is equal to 246 2s 492 plus ಮುಂದೊಂದು 0 so 4920 ಆಗ್ತದ್ರಿ ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರುತ್ತೆ ರೈಟ್ ನೆಕ್ಸ್ಟ್ 6th question ಆರನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ 10 times the 10th term of an AP is equal to 20 times the 20th term of the same AP the 30th term of AP is ಏನೇನು ಕೊಟ್ಟಿದ್ದಾರೆ ಪರವಾಗಿಲ್ಲ ನೋಡೋಣ ಅಂತ ಸಾವಕಾಶ 10 times the 10th term 10 times the 10th term ಅಂದ್ರೆ ಏನ್ರಿ 10 times ಅಂದ್ರೆ ಏನ್ರಿ 10th term ಗೆ ನಾವು 10 ಲಿಂದ ಇಂಟು ಮಾಡಬೇಕು ಅಂತ 10 times the 10th term is equal to 20 times the 20th term 20 times the 20th term 20 times the 20th term into a 20 times the 20th term okay of the same AP the 30th term of the AP is A30 ಏನಾಗಿರುತ್ತೆ ಅಂತ ಕೇಳಿದಾರೆ ಇಲ್ಲ ಬರೆಯಂಗಿಲ್ಲ ರೀ ದಟ್ ಸಾಲ್ವ್ ಮಾಡ್ಕೊಂಡು ಹೋಗೋಣಂತೆ A30 ಕಂಡುಹಿಡಿ ಅಂದ್ರೆ ಇದು ನಮ್ಗೆ ನೆನಪಿರಲಿ ಓಕೆ 10 A10 ಅಂದ್ರೆ ಸ್ವಲ್ಪ ಇದ್ರೊಳಗೆ ನಾನು ಇನ್ನೊಂದು ಸ್ವಲ್ಪ ಬೆಟರ್ ವೇದವಾಗಿ ಹೇಳ್ತೀನಿ ನಮಗೆ ಏನ್ ಫಾರ್ಮುಲಾ ಗೊತ್ತೈತಿ a plus n minus 1 into d ಅಂತ ಹೇಳಿ ಅದನ್ನ ಇದ್ರೊಳಗೆ 10 ಹಾಕಿದ್ವಿ ಅಂದ್ರೆ ಏನಿದ್ರೆ 10 ಹಾಕಿದ್ವಿ ಅಂದ್ರೆ ಏನಾಗ್ತದೆ 10 minus 1 ಅಂದ್ರೆ 9 ಬರ್ತದೆ ಸೊ ಅದನ್ನ ಡೈರೆಕ್ಟ್ ಆಗಿ ಬರ್ಕೊಂಡ್ ಬಿಡ್ತೇನ್ರಿ ಇದೇನಾಗುತ್ತೆ ಅಂದ್ರೆ a plus 9 d ಆಗ್ತೈತಿ ಇದೇನಾಗ್ತದ್ರಿ 20 into a plus 20 ಐತಿ ಅಂತಂದ್ರೆ ಇಲ್ಲಿ ಏನ್ ಬರ್ಬೇಕ್ರಿ 90 d ಬರ್ತೈತಿ ಇಲ್ಲಿ 10 ಇದ್ರೆ 9 ಬರ್ತೈತಿ ಇಲ್ಲಿ 20 ಇದ್ರೆ ಒಂದು ಕಡಿಮೆ 19 ಬಂದಿರ್ತದೆ ಇದು ನೆನಪಿರ್ಲಿ ನಿಮ್ಗೆ ಇದು ಒಂದು ಸ್ವಲ್ಪ ಟೈಮ್ ನ ಸೇವ್ ಮಾಡ್ತದೆ ಓಕೆ ನಂತರ 10 into a
10a 10 into 9 90d 20 1 second ರೀ ಅವಸರ ಬೇಡ ಓಕೆ ಇಲ್ಲಿ 10 ಅದ ಇಲ್ಲಿ 20 ಅದ ಇಲ್ಲಿ ಡಿವೈಡೆಡ್ ಬೈ 10 ಈ ಕಡೆ ಬಂದ್ರೆ ಇದೇನಾಗುತ್ತೆ ರೀ a ಪ್ಲಸ್ 9d ಅಥವಾ ಈ 0 ಕ್ಯಾನ್ಸಲ್ ಮಾಡಿಬಿಟ್ರೆ ಮುಗಿದು ಹೋಗ್ಬಿಡ್ತದ ಚಿಂತೆ ಇರಲಿಲ್ಲ 2 into a 2a ಪ್ಲಸ್ 19 into 2 38d ಆಗಿರ್ತದೆ ಓಕೆ ರೈಟ್ ಇವನ್ನೆಲ್ಲ ಎತ್ತಿ ಆ ಕಡೆ ಹಾಕ್ರಿ ಯಾಕಂದ್ರೆ ಇವು ಸಣ್ಣ ಓದವು ದೊಡ್ಡ ಓದವು 0 is equal to 2a a ಬಲಗಡೆ ಬಂದ್ರೆ ಮೈನಸ್ a ಪ್ಲಸ್ 38d 38d ಮೈನಸ್ 9d 0 is equal to 2a minus a ಅಂದ್ರೆ a ಪ್ಲಸ್ 38 ಒಳಗ 9 ಹೋದ್ರೆ 10 ಹೋದ್ರೆ 28 9 ಕಡೆ ಆಗತ್ತೆ ಅಂದ್ರೆ ಒಂದು ಹೆಚ್ಚಿಗೆ ಆಗತೈತಿ ಅಂದ್ರೆ 29d ಆಗಿರ್ತದೆ a ಪ್ಲಸ್ 29d ಏನ್ ಕಂಡಿಡಿ ಅಂದ್ರಿ ಏನ್ ಕಂಡಿಡಿ ಅಂದ್ರ 30th ಟರ್ಮ್ ನ ಫೈಂಡ್ ಮಾಡಂದ್ರ 30th ಟರ್ಮ್ ನಮ್ಗೆ a ಮತ್ತೆ d ಎರಡು ಕಂಡಿಡ್ಲಿಕ್ಕೆ ಬರ್ತದ ಬರಲ್ಲ ಸೊ 30th ಟರ್ಮ್ ಅಂದ್ರಿ ಒಂದ್ಸರಿ ಚಂದಾಗ ನೋಡ್ರಿ ಈಗ a ಪ್ಲಸ್ 29d ಅಂತಂದ್ರೆ ಅದು ನಥಿಂಗ್ ಬಟ್ 30th ಟರ್ಮ್ ಯಾಕ್ರಿ ಇಲ್ಲಿ ಹೇಳಿದ್ ನೋಡ್ರಿ a 10 ಇದ್ರೆ a ಪ್ಲಸ್ 9d ಇರ್ತೈತಿ ಅಂದ್ರೆ ಇಲ್ಲಿ a ಪ್ಲಸ್ 29d ಐತಿ ಅಂದ್ರೆ ಅದು 30th ಟರ್ಮ್ ಬಂದಿರ್ತೈತಿ ಸೊ ಹಂಗಂದ್ರೆ ನಮ್ಗೆ ಇಲ್ಲಿ ಮುಂದುವರಿಯುವಂತ ಅವಶ್ಯಕತೆ ಇಲ್ಲ 30th ಟರ್ಮ್ ಏನಾಗಿರ್ತೈತಿ ಅಂತಂದ್ರ 0 ಆಗಿರ್ತೈತಿ ಸೊ ಆಪ್ಷನ್ ಏನ್ ನೋಡಿದ್ವಿ ಅಂತಂದ್ರ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ ಓಕೆ ಸ್ವಲ್ಪ ನಾವು ಇದ್ರ ಬಗ್ಗೆ ಲಕ್ಷ್ಯ ಇರ್ಲಿ ಓಕೆ ಇದನ್ನ ಪಾಸ್ ಮಾಡ್ಕೊಂಡು ಕಾಟ್ ಮಾಡ್ಕೊಡ್ರಿ ದಟ್ ಮುಂದೆ ಇನ್ನೊಂದಿಷ್ಟು ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಒಂದು 10 ರಿಂದ 15 ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡೋಣ ಕಾಪಿ ನೆಕ್ಸ್ಟ್ 7th ಪ್ರಾಬ್ಲಮ್ ಏನಂದ್ರೆ ನೋಡ್ರಿ ದ nth ಟರ್ಮ್ ಆಫ್ an AP is 7n minus 5 its common difference is ಸಿಂಪಲ್ ಲೆಕ್ಕದರಿ ಅಂತ ಏನ್ ಕಷ್ಟದೇನಿಲ್ಲ ಏನ್ರಿ ದಟ್ ಅವ್ರು ಏನ್ ಕೊಟ್ರ nth ಟರ್ಮ್ ಕೊಟ್ರಿ ಓಕೆ ಸೊ nth ಟರ್ಮ್ ಅಂದ್ರೆ ಏನ್ರಿ n is equal to 7n minus 5 ಕೊಟ್ಟಾರ ಓಕೆ ಅವ್ರು ಏನ್ ಕೇಳಕತ್ತಾರೆ ಕಾಮನ್ ಡಿಫರೆನ್ಸ್ ಕೇಳಕತ್ತಾರೆ ಕಾಮನ್ ಡಿಫರೆನ್ಸ್ ಅಂದ್ರೆ ಕಂಡುಹಿಡಿಬೇಕಂದ್ರೆ ಏನ್ ಬೇಕ್ರಿ ದಟ್ ಅಟ್ಲೀಸ್ಟ್ ನಮ್ಗೆ 2 ಟರ್ಮ್ಸ್ ಬೇಕು ಅವನ್ನ ಫಸ್ಟ್ ಮತ್ತೆ ಸೆಕೆಂಡ್ ಟರ್ಮ್ ನಾವು ಇಲ್ಲಿ ಫೈಂಡ್ ಮಾಡೋದಂತ ಓಕೆ ಸೊ ಫಸ್ಟ್ ಟರ್ಮ್ ಫೈಂಡ್ ಮಾಡ್ಬೇಕಂತಂದ್ರೆ n ಇದ್ದಲ್ಲಿ 1 ಹಾಕ್ತಿವಿ ಮೈನಸ್ 5 7 ಒಳಗೆ 5 7 1 7 7 ಒಳಗೆ 5 ಹೋದ್ರೆ ಏನಾಗುತ್ತೆ 2 ಬರ್ತೈತಿ ಸೆಕೆಂಡ್ ಟರ್ಮ್ ನ ಫೈಂಡ್ ಮಾಡೋದಾಯ್ತು ಅಂದ್ರೆ n ಇದ್ದಲ್ಲಿ 2 ಹಾಕೋಣಂತ ಮೈನಸ್ 5 7 2 14 14 ಒಳಗೆ 5 ಹೋದ್ರೆ ಏನ್ ಬರ್ತೈತಿ ಅಂದ್ರೆ 9 ಬರ್ತೈತಿ ಓಕೆ ಸೊ 2 ಟರ್ಮ್ ಸಿಕ್ಕು ಕಾಮನ್ ಡಿಫರೆನ್ಸ್ ಅಂದ್ರೆ ಕಾಮನ್ ಡಿಫರೆನ್ಸ್ ಅಂತಂದ್ರೆ ಎರಡನೇ ಟರ್ಮ್ ಒಳಗ ಒಂದನೇ ಟರ್ಮ್ ಕೇಳಿದ್ರೆ ಕಾಮನ್ ಡಿಫರೆನ್ಸ್ ಸಿಗುತ್ತೆ 9 ಮೈನಸ್ 2 ಅಂದ್ರೆ ಏನ್ ಬರ್ತೈತಿ 7 ಬರ್ತೈತಿ ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗಿರ್ತೈತಿ ರೈಟ್ ನಂತರ 8ನೆಯ ಲೆಕ್ಕ ಏನು ನೋಡ್ರಿ ದ 40th ಟರ್ಮ್ ಆಫ್ an AP exceeds its 16th term by 72 then its common difference is ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ರೀತಿಯಾದಂತ ಎಕ್ಸಾಮ್ ಪ್ರಾಬ್ಲಮ್ ಎಕ್ಸಾಮಿಗೆ ಬರ್ಬೋದು ಏನಂದ್ರಿ ದ 40th ಟರ್ಮ್ ಆಫ್ an AP 40th ಟರ್ಮ್ ಆಫ್ an AP A40 ಅನ್ನೋದು ಏನಪ್ಪಾ ಅಂದ್ರೆ ಇಟ್ ಎಕ್ಸೀಡ್ಸ್ ಹೆಚ್ಚಿಗೆ ಅದ ಎಷ್ಟು ಹೆಚ್ಚಿಗೆ ಅದ ರೀ ಎದರ್ಕಿನ ಹೆಚ್ಚಿಗೆ ಅದ ಎಷ್ಟು ಹೆಚ್ಚಿಗೆ ಅದ ಇಟ್ ಎಕ್ಸೀಡ್ಸ್ ಇಟ್ಸ್ 16th ಟರ್ಮ್ ಅದರದ 16th ಟರ್ಮ್ ಏನದಲ್ಲ ಅದಕ್ಕಿಂತ 72 ಏನಪ್ಪಾ ಅಂದ್ರೆ ಎಕ್ಸೀಡ್ ಅದ ಹೆಚ್ಚಿಗೆ ಅದ ಅಂತ ಹೇಳಕತ್ತಾನ ಓಕೆ ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಕತ್ತನ್ರಿ ಏನು ಹೇಳಕತ್ತಲ್ಲ ಆ ನಂತರ ನಮ್ಗೆ ಏನ್ ಫೈಂಡ್ ಮಾಡೋಣಕತ್ತಾರಿ ಡಿ ಫೈಂಡ್ ಮಾಡ ಅಂತ ಹೇಳಕತ್ತಾರ ಓಕೆ ಸೊ A40 ಅಂದ್ರೆ ಏನ್ರಿ ಆಗಲೇ ನಿಮ್ಗೆ ಹೇಳಿದ್ದೆ ನಾನು A40 ಅಂದ್ರೆ ನಾವೇನ್ ಬರೀಬೋದ್ರಿ a ಪ್ಲಸ್ 39d ಇದು ಬರೆಯುವಂತ ಪ್ರಾಕ್ಟೀಸ್ ಇಟ್ಕೊಳ್ರಿ ನಮ್ಗೆ ಬಹಳಷ್ಟು ಟೈಮ್ ಸೇವ್ ಆಗುತ್ತೆ ನಂತರ A16 ಅಂದ್ರೆ a ಪ್ಲಸ್ 17d ಪ್ಲಸ್ 72 ಓಕೆ ಸೊ ಇಲ್ಲೂ ಎ ಅದ ಕ್ಯಾನ್ಸಲ್ ಮಾಡ್ರಿ 17d ನ ಎಡಗಡೆ ತಗೊಂಡು ಹೋಗೋಣ ಮೈನಸ್ 17d ಆಗ್ತೈತಿ ಡಿ ಸ್ವಲ್ಪ ದೊಡ್ಡದ್ರಿ ಇಸ್ ಈಕ್ವಲ್ ಟು 72 39 ಒಳಗೆ 17 ಹೋದ್ರೆ 2 ಎಷ್ಟು ಬರುತ್ತೆ ಕರೆಕ್ಟ್ ಅದನ ಕರೆಕ್ಟ್ ಓ ಯಾಕ್ರಿ ಅವಸರ ಮಾಡಿದಂಗೆ ಆಗ್ತತಿ ಇದು 17d ಅಲ್ಲ ರೀ 15d ಬರ್ಬೇಕಿಲ್ಲಿ 17d ಅಂದ್ರೆ ಮತ್ತೆ ದಟ್ ಹೆಚ್ಚಿಗೆ ಆಗ್ತದೆ ಓಕೆ ರೈಟ್ ಇದೇನಾಗತ್ರಿ 24d ಆಗ್ತದೆ ಇಸ್ ಈಕ್ವಲ್ ಟು 72 ಸೊ 24 ಬಲಗಡೆ ಹೋದ್ರೆ ಇವೆರಡರ ನಂಬರ್ ಗುಣಾಕಾರ ಐತಿ ಬಲಗಡೆ ಬಂದ್ರೆ ಭಾಗಾಕಾರ 24 ಒಂದೇ 24 24 ಮೂರಲೆ 72 ಅಂದ್ರೆ ಸಾಮಾನ್ಯ ವ್ಯತ್ಯಾಸ 3 ಆಗಿರುತ್ತದೆ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರುತ್ತೆ 4ಕ್ಕಿಂತ ಕಡಿಮೆ ಏನಾದ್ರು ಆನ್ಸರ್ ಇದ್ವು ಅಂದ್ರೆ 1 2 3 4 ಈ ರೀತಿ ಇದ್ವು ಅಂತಂದ್ರೆ ದಟ್ ಅವಸರ ಮಾಡಿ ನಾವು 3 ಅಂತ ಹೇಳಿ ಇದಕ್ಕೆ ಹಾಕಿದ್ವಿ ಅಂದ್ರೆ ನಮ್ ಲೆಕ್ಕ ಹಾಳಾಗೋಗುತ್ತೆ ಹುಷಾರಾಗಿರಿ 9ನೇ ಲೆಕ್ಕ find the value of p if x 2x plus p and 3x plus 6 are in AP so ಯಾವ್ಯಾವ AP ಒಳಗದಾವ ಅಂತ್ರಿ ಯಾವ್ಯಾವ AP ಒಳಗದಾವ ಅಂದ್ರೆ ಇವು AP ಒಳಗದಾವ್ರಿ x 2x plus p ನಂತರ ಮೂರನೇದು 3x plus
6 ಇವು ಎ ಪಿ ಒಳಗದಾವು. ಹಂಗಂದ್ರ ಇಲ್ಲಿ ಪಿ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಈ ತರದ್ ನಾವು ಈ 3 ಟರ್ಮ್ಸ್ ಇದ್ದಾಗ ನಮಗ ಒಂದು ಫಾರ್ಮುಲಾ ಹೇಳಿದ್ರು. ಅದ್ಯಾವ್ದಪ್ಪ ಅಂತಂದ್ರೆ ಈ ಮಿಡಲ್ ಟರ್ಮ್ ಏನಾಗಿರ್ತೈತಿ ಅಂದ್ರ ಇವ್ 2 ಟರ್ಮ್ ಇಂದ ಎವರೇಜ್ ಆಗಿರ್ತೈತಿ. ಅದನ್ನ ಅರ್ಥಮೆಟಿಕ್ ಮೀನ್ ಅಂತ ಹೇಳಿ ನೋಡಿದ್ವಿ. ಸೊ ಹಂಗಂದ್ರೆ ಇಲ್ಲಿ 2x plus p is equal to x this plus this. Okay, x plus 3x plus 6 divided by 2 ಆಗಿರ್ತೈತಿ. ಓಕೆ, ಲೆಕ್ಕ ಮಾಡೋಣ ಅಂತ. ಏನಾಗುತ್ತೆ ಇದು 2x plus p is equal to ಇವೆರಡು ಆಡ್ ಮಾಡಿದ್ರೆ 4x plus 6 divided by 2. ಓಕೆ, ಸೊ 2x plus p ಇವೆರಡರೊಳಗೂ 2 ಕಾಮನ್ ತೆಗೆಯೋಣ. 2x plus 3 divided by 2. ಓಕೆ, 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2x plus p is equal to 2x plus 3 ಆಗುತ್ತೆ. ಇಲ್ಲೂ 2x ಇದೆ ಕ್ಯಾನ್ಸಲ್ ಆಗಲಿ. ಹಂಗಂದ್ರೆ p equal to ಏನು ಬರ್ತದ್ರಿ 3 ಬರ್ತದ್ರಿ. ಅಗೇನ್ ಆಪ್ಷನ್ 4. Okay, so that option 9th question ಗೆ ಆನ್ಸರ್ ರಿ ಆಪ್ಷನ್ 4 3 is the right answer. Okay, ಇದು ನಮ್ಮ 9ನೇ ಲೆಕ್ಕ. ನಂತರ 10ನೇ ಲೆಕ್ಕ ಸಣ್ಣ ಹೋದವ್ರಿ, ಆಗ ದೊಡ್ಡ ಇದು ಇರ್ಲಿ. if an AP in an AP if mth term is n, ಪಟ್ಟ ಬರ್ಕೊಂಡ್ಬಿಡಂತ್ರಿ. mth term n ಅನ್ನಕತ್ತಾರ ಅಂದ್ರೆ m ಏನಾಗುತ್ತೆ ಅಂದ್ರೆ n ಆಗುತ್ತೆ. and nth term is m, ಇಟ್ಸ್ ಆರ್ತ್ ಟರ್ಮ್ ಈಸ್ AR. ಏನೇನೇನೇನೋ ಕೇಳ್ಬಿಟ್ಟಿದಾರ, ಇರ್ಲಿ ತೊಂದರೆ ಇಲ್ಲ. m ಟರ್ಮ್ ಏನದ, nth ಟರ್ಮ್ m ಅದ, ಆರ್ತ್ ಟರ್ಮ್ ಏನಂತ ಕೇಳಿದಾರ. ನಾವು ಇಲ್ಲಿ ನಂಬರ್ ಇದ್ವು ಅಂದ್ರೆ ಈಸಿಯಾಗಿ ಬರ್ಕೊಂಡ್ಬಿಡಬಹುದು. ಅಲ್ಲಿ m n ಅಂತ ಅದಾವು, ಡೈರೆಕ್ಟ್ ಆಗಿ ಬರ್ಕೊಳಕ್ ಬರಲ್ಲ. ಸೊ ಅದ್ರ ಸಂಬಂಧ ಏನ್ ಮಾಡನ್ರಿ, ನಾವು ಫಾರ್ಮುಲಾಗ ಹೋಗೋಣ ಅಂತ. ಫಾರ್ಮುಲಾ ಏನ್ರಿ, n is equal to a plus n minus 1 into d. ಓಕೆ ರೈಟ್. am is equal to a plus n ಇದ್ದಲ್ಲಿ m ಬರ್ತದೆ, m minus 1 into d. ಓಕೆ, ಹಾಗೆ m ಇದ್ದಲ್ಲಿ a ಮಂದಲ್ಲಿ ಏನ್ ಬರೆಯಣ್ರಿ, n ಬರೆಯೋಣ. n is equal to a plus m minus 1 ಗುಂಡ್ಲೆ d. ಇದನ್ನು ಇದಕ್ಕೆ ಅಪ್ಲೈ ಮಾಡಿ ಬರೆಯೋಣ. ಅಂದ್ರೆ an is equal to a plus n minus 1 into d. ಈ ಸೂತ್ರದೊಳಗಿರುವ n, ಈ ಸೂತ್ರದೊಳಗಿರುವಂತ n ಬೇರೆ ಬೇರೆ, ದಟ್ ಕನ್ಫ್ಯೂಷನ್ ಬೇಡರಿ. ಏನಂದ್ರೆ ಏನದ್ರಿ, m ಅದ, a plus n minus 1 ಗುಂಡ್ಲೆ d ಆಗ್ಬೋದಾ? ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಒಂದ್ರೊಳಗೆ ಒಂದು ಕಳೆದು ಬಿಡೋಣ. ಎದ್ರೊಳಗೆ ಎದಕ್ಕೆ ಕಳೆಯೋಣ, ಎರಡರೊಳಗೆ ಒಂದನ್ನ ಕಳೆಯೋಣ. ಎರಡರೊಳಗೆ ಒಂದು ಕೇಳಿದ್ರೆ ಇಲ್ಲಿ m ಅದ, ಇಲ್ಲಿ n ಅದ. ಹಂಗಂದ್ರೆ ಇದೇನಾಗುತ್ತೆ ರೀ, m minus n ಆಗುತ್ತೆ. ನಿಮ್ ಕನ್ಫ್ಯೂಷನ್ ಇತ್ತಂದ್ರೆ ಇದನ್ನ ಮೇಲ್ಗಡೆ ಬರ್ಕೊಂಡು ಇದನ್ನ ಕೆಳಗಡೆ ಬರ್ಕೊಂಡು ಮಾಡ್ರಿ, ಕನ್ಫ್ಯೂಷನ್ ಇರಲ್ಲ. ಓಕೆ, ಆನಂತರ ಬಲ್ಗಡೆ ಇಲ್ಲಿ a ಅದ, ಇಲ್ಲೂ a ಅದ, a minus a ಆಗುತ್ತೆ. ಅಲ್ಲಿ ಏನದ್ರಿ ಪ್ಲಸ್ n minus 1 into d ಅದ. ಇಲ್ಲಿ ಏನ್ ಬರ್ತದ್ರಿ ಮೈನಸ್ m minus 1 into d. ಹಾಗೆ ಈ ರೀತಿ ಒಂದ್ ಲೆಕ್ಕ ಮಾಡಿದ್ವಿ, ಅದೇ ರೀತಿ ಅದ ಇದು. ಅದರ ಟರ್ಮ್ಸ್ ಬೇರೆ ಬೇರೆ ಅದಾವ ಇಲ್ಲಿ. ಓಕೆ, m minus n, a ಒಳಗೆ a ಹೋದ್ರೆ ಏನಾಗುತ್ತೆ 0 ಆಗುತ್ತೆ. ಇದು ಏನಾಗುತ್ತೆ ಅಂದ್ರೆ n into d n d minus 1 into d minus d. ಇಲ್ಲಿ ಲೆಕ್ಕದೊಳಗೆ ಸ್ವಲ್ಪ ಹುಷಾರಾಗಿರೋಣ. ಮೈನಸ್ m into d m d minus into minus plus 1 into d plus d minus d plus d ಕ್ಯಾನ್ಸಲ್. ಓಕೆ, ಇದೇನಾಯ್ತ್ರಿ m minus n is equal to ಇದ್ರೊಳಗೆ ಎರಡರೊಳಗೆ d ಕಾಮನ್ ತೆಗೆದ್ರೆ ಏನಾಗುತ್ತೆ n minus m ಆಗುತ್ತೆ. ಓಕೆ, d ಅಲ್ಲೇ ಇರಲಿ. ಈ n minus m ನ ಈ ಕಡೆ ತಗೊಂಡ್ಬರೋಣ. n minus m is equal to d. ಇದನ್ನ ನಾನು ಇನ್ನೊಂದ್ಸರಿ ಇಲ್ಲಿ ನೀಟಾಗಿ ಬರೀತೀನಿ ನೋಡ್ರಿ. ಈ n minus m ನ ಇದನ್ನ ಏನ್ ಮಾಡೋಣ ಅಂತಂದ್ರೆ ಅದ್ಲು ಬದಲು ಮಾಡಕ್ ಬರ್ತೇನೆ ಡೈರೆಕ್ಟ್ ಆಗಿ. ಹಂಗ್ ಮಾಡ್ಲಿಕ್ಕೆ ಬರಲ್ಲ ರೀ. ಆದ್ರೆ ವಿತ್ ರೂಲ್ ನಾವೇನ್ ಮಾಡೋಣ, ಬದಲು ಮಾಡೋಣ. ಮೈನಸ್ ಕಾಮನ್ ತೆಗೆದ್ವಿ ಅಂದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ದಟ್ಸ್ ಇಟ್. ಓಕೆ, ಸೊ ಇಲ್ಲಿ m minus n ಅದ, ಇಲ್ಲಿ m minus n ಅದ, ಎರಡು ಕ್ಯಾನ್ಸಲ್ ಮಾಡಿದ್ವಿ ಅಂದ್ರೆ ಏನ್ ಬರ್ತ್ರಿ 1 divided by minus 1 ಬರ್ತದೆ. ಹಂಗಂದ್ರೆ d ವ್ಯಾಲ್ಯೂ ಏನಾಯ್ತ್ರಿ ಇಲ್ಲಿ -1 ಆಯ್ತು. ಲೆಕ್ಕ ಮುಗಿತಾ? ಲೆಕ್ಕ ಮುಗಿದಿಲ್ರಿ. ಅವ್ರು ಆರ್ತ್ ಟರ್ಮ್ ಕಂಡಿಡಿ ಅಂದ್ರೆ ಸ್ಟಿಲ್ ದೇರ್, ಇನ್ನೂ ಅದರ ಲೆಕ್ಕ ಇರ್ಲಿ, ತೊಂದರೆ ಇಲ್ಲ. a r is equal to a plus r minus 1 into d. ಓಕೆ, ಇಂಟು ಡಿ. ಒಂದು ನಿಮಿಷ ಇಲ್ಲಿ ಏನ್ ಮಿಸ್ ಆಗತ್ತೆ ಅಂದ್ರೆ ಬರ್ತೀನಿ ನಾನು r minus 1 into d. ನಮಗ ಇಲ್ಲಿ d ವ್ಯಾಲ್ಯೂ ಗೊತ್ತದ, a ವ್ಯಾಲ್ಯೂ ಗೊತ್ತಿಲ್ಲ. a ವ್ಯಾಲ್ಯೂ ಫೈಂಡ್ ಮಾಡ್ಲಿಕ್ಕೆ ಬರ್ತದ ಅಂತಂದ್ರೆ ಒಂದು ಅಥವಾ ಎರಡನೇ ಇಕ್ವೇಶನ್ ಒಳಗ ನಾ d ವ್ಯಾಲ್ಯೂ ಹಾಕಿದೆ ಅಂದ್ರೆ ನಾ a ವ್ಯಾಲ್ಯೂ ಫೈಂಡ್ ಮಾಡ್ಲಿಕ್ಕೆ ಬರ್ತದೆ. ಓಕೆ, ಸೊ ಹಂಗಂದ್ರೆ ಇದು ಇಷ್ಟ ಇರ್ಲಿ, ಇದನ್ನ ಮುಂದುವರಿಯೋಣ ಅಂತ್ರಿ. ಇದು ಆನಂತರ ಇಲ್ಲಿಗೆ ಬರೋಣ. ಈಗ ಏನ್ ಮಾಡೋಣ ಅಂತಂದ್ರೆ ಇದನ್ನ ಇಲ್ಲಿ ತೊಗೊಂಡ್ಬರ್ತೀರಿ. ನಾನು ಇದನ್ನ ವರ್ಡ್ಸ್ ಬರ್ಲಿಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಇದನ್ನ ಇಲ್ಲಿ ತೊಗೊಂಡ್ಬರ್ತೀರಿ. ಅಂದ್ರೆ ಏನಾಗುತ್ತೆ, n is equal to a plus m minus 1 d ಇದ್ದಲ್ಲಿ ಏನ್ ಬರೆಯೋಣ,
1 ಹಾಕೋಣ. ಈ ಯಾರೋ ಮಾರ್ಕ್ ನಿಮ್ಗೆ ದಟ್ ಕರೆಕ್ಟ್ ಆಗಿ ಅರ್ಥ ಆಗ್ತೈತೆ ಅನ್ಕೋತೀನಿ. ಏನಾಗ್ತ್ರಿ ಎ ಪ್ಲಸ್ ಇದೇನಾಗತ್ರಿ ಪ್ಲಸ್ ಇದು ಮೈನಸ್ ಆಗುತ್ತೆ, ಮೈನಸ್ ಪ್ಲಸ್ ಆಗುತ್ತೆ. ಇದೇನಾಗ್ತ್ರಿ ಮೈನಸ್ ಎಂ ಪ್ಲಸ್ 1 ಆಗ್ತೈತೆ. ಇವೆರಡು ಈ ಕಡೆ ಬರಲಿ, ನಮ್ಗೆ ಎ ವ್ಯಾಲ್ಯೂ ಬೇಕಲ್ಲ. ಸೊ ಎ ವ್ಯಾಲ್ಯೂ ಅಂತಂದ್ರೆ ಇದು ಈ ಕಡೆ ಬಂದ್ರೆ ಏನಾಗುತ್ತೆ ಎಂ ಪ್ಲಸ್ ಎನ್, ಮೈನಸ್ ಎಂ ಇದ್ದು ಈ ಕಡೆ ಬಂದ್ರೆ ಪ್ಲಸ್ ಎಂ ಆಗುತ್ತೆ, 1 ಈ ಕಡೆ ಬಂದ್ರೆ ಮೈನಸ್ 1 ಆಗುತ್ತೆ, ಈಸ್ ಈಕ್ವಲ್ ಟು ಎ. ಈ ಎ ವ್ಯಾಲ್ಯೂನ ಇದ್ರೊಳಗೆ ಹಾಕೋಣ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ದಟ್ ಎ ಆರ್ ಈಸ್ ಈಕ್ವಲ್ ಟು ಎ ಅಂದ್ರೆ ಏನದ್ರಿ ಎಂ ಪ್ಲಸ್ ಎನ್ ಮೈನಸ್ 1 ಅದ ಪ್ಲಸ್ ಆರ್ ಮೈನಸ್ 1, ಡಿ ಅಂದ್ರೆ ಏನದ್ರಿ ಮೈನಸ್ 1 ಫೈನ್ ಮಾಡಿ. ಓಕೆ, ಎಂ ಪ್ಲಸ್ ಎನ್ ಮೈನಸ್ 1 ಪ್ಲಸ್ ಆರ್. ಓಯ್ ಒಂದು ನಿಮಿಷ, ಯಾಕ್ರಿ ಅವಸರ ಯಾಕೆ? ಇದನ್ನ 2 ಇಂಟು ಮಾಡೋಣ. -1 ಇಂಟು ಆರ್ ಅಂದ್ರೆ ಮೈನಸ್ ಆರ್, -1 ಇಂಟು -1 ಅಂದ್ರೆ ಪ್ಲಸ್ 1. ಇಲ್ಲಿ -1 ಪ್ಲಸ್ 1 ಹೋಗ್ತಾವು, ನಮ್ಗೇನು ಉಳಿತೈತಿ ಅಂತಂದ್ರೆ ಎಂ ಪ್ಲಸ್ ಎನ್ ಮೈನಸ್ ಆರ್ ಉಳಿತೈತಿ. ದಿಸ್ ಈಸ್ ಆರ್ತ್ ಟರ್ಮ್ ಆಗಿರ್ತೈತಿ. ನೋಡಿದ್ವಿ ಅಂದ್ರೆ ಆಪ್ಷನ್ ನೋಡಿದ್ವಿ ಅಂದ್ರೆ ಏನಂದ್ರೆ ಎಂ ಪ್ಲಸ್ ಎನ್ ಮೈನಸ್ ಆರ್ ಎಲ್ಲಾನು ಸೇಮ್ ಕೊಟ್ಟರೆ ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ? ನೋಡ್ಲಿಕ್ಕೆ ನಾವು ಇಲ್ಲಿ ತನಕ ಒಂದು 3 ಲೆಕ್ಕ ಮಾಡಿ ಈಸಿ ಅದಾವು. ದಟ್ ಯಾವ್ದು ಲೆಂದಿ ಪ್ರಾಬ್ಲಮ್ ಬರಲಿಲ್ಲ ಅಂತಂದ್ರೆ ಒಂದು ಲೆಂದಿ ಪ್ರಾಬ್ಲಮ್ ಮತ್ತೆ 11ನೇ ಲೆಕ್ಕ ಜಗ ಸಾಲ್ತದ ನೋಡೋಣಂತ್ರಿ. ದ ಸಮ್ ಆಫ್ 41 ಟರ್ಮ್ಸ್ ಆಫ್ ಆನ್ AP. ಬೇಡರಿ, ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ನಂತರ 11th ಪ್ರಾಬ್ಲಮ್ ಅನ್ನು ನಾ ಕಂಟಿನ್ಯೂ ಮಾಡ್ತೇನೆ. ಓಕೆ, ನೆಕ್ಸ್ಟ್ 11th ಪ್ರಾಬ್ಲಮ್ ಏನಂದ್ರೆ ನೋಡ್ರಿ, ದ ಸಮ್ ಆಫ್ 41 ಟರ್ಮ್ಸ್ ಆಫ್ ಆನ್ AP ವಿತ್ ಮಿಡಲ್ ಟರ್ಮ್ 40 ಈಸ್. ಸಿಂಪಲ್ ಆಗಿ ಕೇಳಿದ್ರಿ, ವರ್ಡ್ ಸಿಂಪಲ್ ಅದಾವು, ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ವಿಚಾರ ಮಾಡ್ಕೊಂಡು ಅರ್ಥ ಮಾಡ್ಕೋಕ್ರಿ. ದ ಸಮ್ ಆಫ್ 41 ಟರ್ಮ್ಸ್. ಸೊ ಹಂಗಂದ್ರೆ ಅವ್ರ ಏನ್ ಹೇಳಕತ್ತಾರ ಅಂತಂದ್ರೆ ಇಲ್ಲಿ ಸಮ್ ಆಫ್ 41 ಟರ್ಮ್ಸ್ ಅಂದ್ರೆ ಏನ್ರಿ S41 ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಮತ್ತೆ ಏನ್ ಕೊಟ್ಟಾರ ಆಫ್ ಆನ್ AP ವಿತ್ ಮಿಡಲ್ ಟರ್ಮ್ 40 ಈಸ್. ಮಿಡಲ್ ಟರ್ಮ್ ಏನೈತಿ ಅಂತಂದ್ರೆ 40 ಐತಿ. ಮಿಡಲ್ ಟರ್ಮ್ 40 ಐತಿ ಅಂತಂದ್ರೆ ಬರ್ಕೊಳ್ಳೋದು ಹೆಂಗ್ರಿ ಇದನ್ನ? ಮಿಡಲ್ ಟರ್ಮ್ ಅಂತಂದ್ರೆ ನಮ್ಗೆ ಡೈರೆಕ್ಟ್ ಹೇಳಕ್ ಬರಲ್ಲ ಎಷ್ಟನೇ ಟರ್ಮ್ ಆಗುತ್ತೆ ಅಂತ ಹೇಳಿ. ಓಕೆ, ಸೊ 41 ಟರ್ಮ್ಸ್ ಅದಾವು, ಮಿಡಲ್ ಟರ್ಮ್ ಮಾಡಕತ್ತಾರ. ಹಂಗಂದ್ರೆ ಏನ್ ಮಾಡೋಣ, 41 ಟರ್ಮ್ಸ್ ಹೋಗ ಈ ಕಡೆ 20 ಬಿಡೋಣ, ಈ ಕಡೆ 20 ಬಿಡೋಣ, ನಡಬರ್ಕಲ್ದ ಏನಾಗಿರ್ತೈತಿ ಅಂತಂದ್ರೆ ಮಿಡಲ್ ಟರ್ಮ್ ಆಗಿರ್ತೈತಿ. ಓಕೆ, ಈ ಕಡೆ 20 ಬಿಟ್ಟೇವೆ ಅಂದ್ರೆ ನೆಕ್ಸ್ಟ್ ಬರೋದಾದ್ರಿ 21ನೇ ಟರ್ಮ್. ಹಂಗಂದ್ರೆ ಅವರು ನಮಗ ಇಂಡೈರೆಕ್ಟ್ ಆಗಿ 21ನೇ ಟರ್ಮ್ 40 ಐತಿ ಅಂತ ಹೇಳಿಕತ್ತಾರ. ಇಂಟ್ರೆಸ್ಟಿಂಗ್. ಓಕೆ, ರೈಟ್. ಸೊ 21ನೇ ಟರ್ಮ್ 40 ಐತಿ, ಹಂಗಂದ್ರೆ S41 ಫೈಂಡ್ ಮಾಡ್ರಿ ಅಂತ ಅನ್ನಕತ್ತಾರ. ಓಕೆ, ಸೊ 21ನೇ ಟರ್ಮ್ 40 ಐತಿ ಅಂದ್ರೆ ಇದರ ಆಧಾರದ ಮೇಲೆ ನಾವೇನು ಬರ್ಕೋಬೋದ್ರಿ, A ಪ್ಲಸ್ 20D ಇಸ್ ಈಕ್ವಲ್ ಟು 40 ಅಂತ ಬರ್ಕೋಬಹುದು. A ಪ್ಲಸ್ 20D ಇಸ್ ಈಕ್ವಲ್ ಟು 40 ಅಂತ ಬರ್ಕೋಬಹುದು. ಇದಕ್ಕಿಂತ ಹೆಚ್ಚಿಗೆ ಏನ್ ಬರ್ಕೊಳಕ್ ಆಗತ್ರಿ? ಏನು ಬರ್ಕೊಳಕ್ ಬರಲ್ಲ. ಓಕೆ, ಸೊ ದಟ್ ಇದು ಇಷ್ಟೇ ಇರ್ಬೇಕ್ರಿ. ದಟ್ ಇದಕ್ಕಿಂತ ಹೆಚ್ಚಿಗೆ ಏನ್ ಬರ್ಕೊಳಕ್ ಆಗಲ್ಲ. ಈಗ ಇಲ್ಲಿಗೆ ಬರೋಣ. ಓಕೆ, ನಮ್ಮ ಫಾರ್ಮುಲಾ ಏನದ್ರಿ, Sn ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 1ನೇ ಫಾರ್ಮುಲಾ ಹಾಕ್ಬೇಕಾ 2ನೇ ಫಾರ್ಮುಲಾ ಹಾಕ್ಬೇಕಾ? 2ನೇ ಫಾರ್ಮುಲಾ ಅದು ಕ್ವಶನ್ನೇ ಬರಲ್ಲ. ಯಾಕ್ರಿ? ಯಾಕಂದ್ರೆ ಏನು ಗೊತ್ತಿಲ್ಲ, ಅದಕ್ಕೆ ಏನು ಗೊತ್ತಿಲ್ಲ. ಸೊ ಅದ್ರ ಸಂಬಂಧ 1ನೇ ಫಾರ್ಮುಲಾ ಹೋಗೋಣ. 2a ಪ್ಲಸ್ n ಮೈನಸ್ 1 ಇಂಟು ಡಿ. ಎಷ್ಟನೇದು S41 ಕಂಡಿಡಿ ಅಂದ್ರೆ S41 ಇಸ್ ಈಕ್ವಲ್ ಟು 41 ಡಿವೈಡೆಡ್ ಬೈ 2a. ಎ ಅಂದ್ರೆ ಗೊತ್ತಿಲ್ಲ, 2a ಪ್ಲಸ್ n ಅಂದ್ರೆ ಗೊತ್ತದ್ರಿ 41 ಮೈನಸ್ 1 ಇಂಟು ಡಿ. ಓಕೆ, ಸೊ 41 ಡಿವೈಡೆಡ್ ಬೈ 2 ಇಂಟು 2a. 40 ಒಳಗೆ 1 ಹೋದ್ರೆ 40d. ಮುಂದೆ ಏನ್ ಮಾಡ್ಬೋದ್ರಿ, ಇವೆರಡರೊಳಗೆ 2 ನ ಕಾಮನ್ ತೆಗಿಬಹುದು. ಇಂಟು 2 ಇಲ್ಲಿ ಏನ್ ಬರ್ತೈತಿ ಅಂದ್ರೆ a ಪ್ಲಸ್ ಇಲ್ಲಿ ಏನ್ ಬರ್ತೈತಿ ಅಂದ್ರೆ 2 ಹೊರಗಡೆ ಹೋಗೈತಿ ಅಂದ್ರೆ ಇಲ್ಲಿ 2 ಎಷ್ಟರಿಂದ ಗುಣಿಸಿದ್ರೆ 4 ಬರ್ತಂದ್ರೆ 20ರಿಂದ ಗುಣಿಸಿದ್ರೆ ಬಂದಿರ್ತದೆ. ಓಕೆ, ಸೊ 2 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಏನ್ ಉಳಿತೈತ್ರಿ 41 ಉಳಿತೈತಿ ಇಂಟು a ಪ್ಲಸ್ 20d. a ಪ್ಲಸ್ 20d ಅಂತಂದ್ರೆ ಮುಂದೆ ಏನಾದ್ರು ಮಾಡ್ಲಿಕ್ಕೆ ಬರ್ತದ? ಏನು ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಈ a ಪ್ಲಸ್ 20d ನ ನಾವು ಹಿಂದ್ಗಡೆ ನೋಡಿದ್ವಿ, ಅದೇನದ್ರಿ 40 ಅದ. ಸೊ 41 ಇಂಟು 40 ಮಾಡಿದ್ರೆ ಆನ್ಸರ್ ಬಂದಿರುತ್ತೆ 41 4 164, ಮುಂದೆ 0 1640. ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. ರೈಟ್. ಸೊ ನೆಕ್ಸ್ಟ್ 12th ಕ್ವಶನ್, 12ನೇ ಪ್ರಶ್ನೆ. ಫೈಂಡ್ ದ ಸಮ್ ಆಫ್ 28 terms of an AP whose nth term is 8n minus 5. ಓಕೆ, ಸೊ nth term 8n minus 5 ಅದರಿ. ಹಂಗಂದ್ರೆ S28 ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಿಕತ್ತಾರ. ರೈಟ್. ಸೊ S28 ಬೇಕಂತೆ ಅವ್ರಿಗೆ. ಆ ನಂತರ ಅವ್ರು ನಮಗೆ ಏನ್ ಹೇಳಕತ್ತಾರ ಅಂದ್ರ nth term ಹೇಳಿಕತ್ತಾರ, ದಟ್ ಈಸ್ 8n minus 5.
ಓಕೆ, ಸೊ ಇದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲಿ 7th ಪ್ರಾಬ್ಲಮ್ ಇತ್ತು, ಅಲ್ಲಿ ಕಾಮನ್ ಡಿಫರೆನ್ಸ್ ಕೇಳಿದ್ದ, ಆದ್ರೆ ಇಲ್ಲಿ ಏನ್ ಮಾಡ್ಲಿಕ್ಕೆ ಸಮ್ ಕೇಳಕತ್ತಾರ. ಸೊ ಸಮ್ ಕೇಳಿದ್ರೆ ಏನಪ್ಪಾ ಅಂತಂದ್ರೆ ನಮಗೆ 2 ಫಾರ್ಮುಲಾ ಅದಾವು. ಓಕೆ, ಒಂದೇ ಫಾರ್ಮುಲಾಗೆ ಏನ್ ಬೇಕು, ಎ ಬೇಕು, ಎನ್ ಬೇಕು, ಡಿ ಬೇಕು, ಬಾಳ ಬೇಕ್ರಿ. ಓಕೆ, ಆ ನಂತರ ಎರಡನೇ ಫಾರ್ಮುಲಾಗೆ ಏನ್ ಬೇಕ್ರಿ, ಮೂರೇ ವಿಷಯ, ಎ ಎನ್ ಎನ್, ಇವು 3 ಇದ್ರೆ ಸಾಕು. ಎನ್ ಗೊತ್ತದ ನಮಗ, ಇಲ್ಲಿ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ನ ಕಂಡು ಹಿಡ್ಕೊಂಡ್ವಿ ಅಂದ್ರೆ ನಮ್ ಕೆಲಸ ಮುಗೀತು. ಸೊ ಹಂಗಂದ್ರೆ ನಾವಿಲ್ಲಿ ಫಸ್ಟ್ ಟರ್ಮ್ ನ ಫೈಂಡ್ ಮಾಡೋಣ. A1 ಅಥವಾ A is equal to 8 into 1 minus 5. 8 1 8, 8 ಒಳಗ 5 ಹೋದ್ರೆ 3. ಓಕೆ, ಆ ನಂತರ A 28, ಕರೆಕ್ಟಾ? ಹಾ, 28. 8 into n ಇದ್ದಲ್ಲಿ 28 ಹಾಕೋಣ, minus 5. 28 8 8 8 64, 160 plus 64, 224. ಹಾ, 224 ಆಗುತ್ತೆ. 224 minus 5 ಅಂದ್ರೆ 219 ಬಂದಿರ್ತದೆ. ಓಕೆನಾ, ರೈಟ್. ಸೊ ಫಸ್ಟ್ ಟರ್ಮ್ ಸಿಕ್ತು, 28 ಟರ್ಮ್ ಸಿಕ್ತು. ಈಗ ಎಸ್ 28 ಮತ್ತೆ ಫಾರ್ಮುಲಾ ಬರ್ಕೊಂಡು ನಾನು ಇದನ್ನು ಮುಂದುವರಿತೇನೆ ರೀ. Sn is equal to n divided by 2 into a plus a n. ಓಕೆ, n ಅಂದ್ರೆ S28 ಫೈಂಡ್ ಮಾಡ್ಬೇಕು ನಾವಿಲ್ಲಿ. S28 is equal to 28 divided by 2 into a plus a n. a ಅಂದ್ರೆ 3 plus 219, 2 1 2, 2 1 2 4 ಇದೇನಾಗುತ್ತೆ 14 into 219 plus 3 ಅಂದ್ರೆ 222 ಆಗುತ್ತೆ. ಓಕೆ, 222 ಆಗುತ್ತೆ. 14 2 28, 14 2 28, 14 2 28 plus 2 30, 14 2 28 3, 28 30, 14 2 28 3 31, 3108 ಆಗಿದೆ. ಓಕೆನಾ, ಇದು ನಮ್ಮ 12ನೇ ಪ್ರಾಬ್ಲಮ್. ನಂತರ 13th ಪ್ರಾಬ್ಲಮ್ ಏನಂದ್ರೆ ನೋಡಿ, ದ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಆಫ್ ಎನ್ AP ಈಸ್ 49. 7 ಟರ್ಮ್ಸ್ ಸಮ್ ಏನದ ಅಂತಂದ್ರೆ 49 ಅದರಿ. ಆ ನಂತರ ಆಫ್ ಫಸ್ಟ್ 17 ಟರ್ಮ್ಸ್ ಆಫ್ ಇಟ್ ಈಸ್ 289. ಹಂಗಂದ್ರೆ ಸೊ 17 ಟರ್ಮ್ಸ್ ಸಮ್, 7 ಟರ್ಮ್ಸ್ 49 ಅದ, 17 ಟರ್ಮ್ಸ್ ಸಮ್ ಏನದ 289 ಅದ. ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತ ಹೇಳಿಕತ್ತಾರ. ಓಕೆ, ಸೊ ಎಸ್ ಎನ್ ಈಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತ ಕೇಳಿಕತ್ತಾರ. ಸರಿನಾ? ಓಕೆ, ಆಕ್ಚುಲಿ ಈ ಪ್ರಾಬ್ಲಮ್ ನ ನಾವು ವಿತ್ ಪ್ರೊಸೀಜರ್, ಪ್ರಾಪರ್ ಪ್ರೊಸೀಜರ್ ನ ನಾವೇನಾದ್ರೂ ಮಾಡ್ಲಿಕ್ಕೆ ಅಂತಂದ್ರೆ ಬೋರ್ಡ್ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಮಾಡಿದಾಗ ಲೆಕ್ಕ ಮುಗಿತೈತಿ. ಬಟ್ ಈಗ ನಾವು ಎಕ್ಸಾಮ್ ಬರೆಯಕತ್ತೀವಿ ಅಂದ್ರೆ ನಮ್ಗೆ ಇಷ್ಟ ಟೈಮ್ ಇಲ್ಲ ರೀ, ಪಾಟ್ನ ನಮ್ಗೆ ಆನ್ಸರ್ ಬಂದಿರ್ಬೇಕು. ಇಲ್ಲಿ ನೀವು ಕೀನಾಗಿ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಏನೈತಿ ಅಂತಂದ್ರೆ A7 ಅಂದ್ರೆ 49 ಅದ, ಸಾರಿ A7 ಅಲ್ರಿ, S7 ರೀ. ಇದು ಸಮ್ ಆಫ್ ಫಸ್ಟ್ 7 ಟರ್ಮ್ಸ್, ಇದು ಫಸ್ಟ್ ಸಮ್ ಆಫ್ ಫಸ್ಟ್ 17 ಟರ್ಮ್ಸ್. ಓಕೆ, ಇಲ್ಲಿ 7 ಟರ್ಮ್ಸ್ ಸಮ್ 49 ಅದ, 17 ಟರ್ಮ್ಸ್ ಸಮ್ 289 ಅದ. ಓಕೆ, 7 ಗೆ 49 ಗೆ ಏನಾದ್ರು ರಿಲೇಷನ್ ಅದನ ಅದ ರೀ. ಇದೇನಪ್ಪಾ ಅಂದ್ರೆ 7 ಸ್ಕ್ವೇರ್ ಅದ. ಇದೇನದ ರೀ, ಇದಕ್ಕೆ ರಿಲೇಷನ್ ಅದನ ಐತ್ರಿ. ಇದು ಏನದ್ರಿ 17 ಸ್ಕ್ವೇರ್ ಅದ. ಹಂಗಂದ್ರೆ ಇದಕ್ಕೆ ರಿಲೇಷನ್ ಇರ್ತದ್ರಿ. ಏನ್ರಿ, n ಸ್ಕ್ವೇರ್ ಇರ್ತದ. ಸಿಂಪಲ್. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ 2 n ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್. 14th ಕ್ವಶನ್ ಗೆ 3108 ಕರೆಕ್ಟ್ ಆನ್ಸರ್ ಆಗಿತ್ತು. ಸರಿನಾ? ರೈಟ್. ಈಗ ದಟ್ ಇದು ಯಾವ ರೀತಿ ಪ್ರಶ್ನೆ ಐತಿ ಅಂತಂದ್ರೆ ಸಮ್ ಆಫ್ ಫಸ್ಟ್ ಆಡ್ ಪಾಸಿಟಿವ್ ಇಂಟಿಜರ್ಸ್ ಫಾರ್ಮುಲಾ ನಾನು ನಿಮಗೆ ಥಿಯರಿ ಪಾರ್ಟ್ ಒಳಗೆ ಹೇಳಿದ್ದೆ, ಅದೇ ಫಾರ್ಮುಲಾನ ಇಲ್ಲಿ ನಾವು ಯೂಸ್ ಮಾಡ್ಲಿಕ್ಕೆ ಅದೇ ಏನಪ್ಪಾ ಅಂದ್ರೆ ಲೆಕ್ಕ ಇರೋದು. ಸೊ ಫಸ್ಟ್ 7 ಆಡ್ ನಂಬರ್ಸ್ ಸಮ್ 49 ಆಗಿರ್ತೈತಿ. ಆಡ್ ನಂಬರ್ಸ್ ಅಲ್ಲ ರೀ, ಸಾರಿ, ಕರೆಕ್ಟ್, ಆಡ್ ಪಾಸಿಟಿವ್ ಇಂಟಿಜರ್ಸ್ ನಂತರ ಸಮ್ ಆಫ್ ಫಸ್ಟ್ 17 ಆಡ್ ಪಾಸಿಟಿವ್ ಇಂಟಿಜರ್ಸ್ ಸಮ್ 289 ಆಗೈತಿ. ಅಂದ್ರೆ ಅದು ಸ್ಕ್ವೇರ್ ಮಾಡಿದಾರೆ. ಸೊ ಹಂಗಂದ್ರೆ ಸಮ್ ಆಫ್ n ಟರ್ಮ್ಸ್ ಅಂದ್ರೆ n ಸ್ಕ್ವೇರ್ ಆಗಿರ್ತೈತಿ. ಓಕೆ, ಇವು ನಮ್ಮ 13 ಪ್ರಾಬ್ಲಮ್ಸ್ ಆಗಿದ್ದು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 14 ಲೆಕ್ಕ ಏನಂದ್ರೆ ನೋಡ್ರಿ, ದ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 100 and 200 ವಿಚ್ ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 6 ಈಸ್. ಓಕೆ, ಸೊ ದಟ್ 100 ಮತ್ತೆ 200 ನಡ್ಬರ್ಕ 6 ಲಿಂದ ಡಿವೈಡ್ ಆಗುವಂತ ನಂಬರ್ಸ್ ಸಮ್ ಕೇಳಕತ್ತಾರೆ. ಓಕೆ, ದಟ್ ಇಲ್ಲಿ ಕೆಳಗಡೆ ಮಾಡಿಬಿಡೋಣ. 14ನೇ ಲೆಕ್ಕ. ಓಕೆ, 100 ಕಿಂತ ಹೆಚ್ಚಿಗೆ ಇರಬೇಕು, 200 ಕಿಂತ ಕಡಿಮೆ ಇರಬೇಕು. ಸೊ 100 ಕಿಂತ ಹೆಚ್ಚಿಗೆ ಇರಬೇಕು ಅಂತಂದ್ರೆ ದಟ್ 101 101 6 ಲಿಂದ ಡಿವೈಡ್ ಆಗ್ತದನ್ರಿ? ಇಲ್ಲ, 6 ಇವನ್ ನಂಬರ್ ಅದ, 101 ಆಡ್ ನಂಬರ್ ಅದ, ಅದು ಬರಲ್ಲ. ಸೊ 102 ಡಿವೈಡ್ ಆಗ್ತದ ಅಂತಂದ್ರೆ ಈಗ 6 ಲಿಂದ ಡಿವೈಡ್ ಆಗ್ತಂದ್ರೆ 2 ಮತ್ತೆ 3 ಲಿಂದ ಡಿವೈಡ್ ಆದ್ರೆ 6 ಲಿಂದ ಡಿವೈಡ್ ಆಗ್ತದೆ. ಇದು ಇವನ್ ನಂಬರ್ ಅದ, ಆ ನಂತರ ಇದು 3 ಲಿಂದ ಡಿವೈಡ್ ಆಗ್ತದೆ, ಅಂದ್ರೆ ಇದು 6 ಲಿಂದ ಡಿವೈಡ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ನಮ್ಮ 6 ಲಿಂದ ಡಿವೈಡ್ ಆಗುವಂತ ನಂಬರ್ ಯಾವ್ದ್ರಿ? ಇದಕ್ಕೆ 6 ಆಡ್ ಮಾಡ್ತೀವಿ, ನಂತರ ಇದಕ್ಕೆ 6 ಆಡ್ ಮಾಡ್ತೀವಿ. ಕರೆಕ್ಟಾ? 114 ಹಂಗ ಬರ್ಕೋತ ಹೋಗ್ತೀವಿ. ಸೊ ಲಾಸ್ಟ್ ಟರ್ಮ್ ಯಾವ್ದಾಗಿರ್ತೈತಿ ಅಂತಂದ್ರೆ
200 ಕಡಿಮೆ ಇರ್ಬೇಕ್ರಿ. ಸೊ 200 ಕಡಿಮೆ ಇರಬೇಕು ಅಂತಂದ್ರೆ 199 ಅದು ಆಡ್ ನಂಬರ್ ಅದ ಬರಲ್ಲ. 198 ಬರ್ಕಳ್ನತ್ರಿ ಅದು ಬರ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಇದು 2 ಲಿಂದ ಡಿವೈಡ್ ಆಗ್ತತಿ. 9 + 1 10, 10 + 8 18 18. ಇದು 3 ಲಿಂದ ಡಿವೈಡ್ ಆಗ್ತತಿ. ಹಂಗಂದ್ರ ಇದು 6 ಲಿಂದ ಡಿವೈಡ್ ಆಗ್ತತಿ. ಸೊ ಈ ನಂಬರ್ಸ್ ಏನಪ್ಪಾ ಅಂತಂದ್ರ ಸಮ್ ಕೇಳಾಕತ್ತಾರ್ರಿ. ಕರೆಕ್ಟಾ? ರೈಟ್. ಓಕೆ, ಫೈನ್ ಮಾಡ್ಬೇಕಂದ್ರೆ ಏನ್ ಮಾಡೋಣ ದಟ್ ಯಾವ್ದು ಇದು ಒಂದು ಎರಡನೇ ಫಾರ್ಮುಲಾ ನಮ್ಗೆ ಇಲ್ಲಿ ಹಾಕಕ್ ಬರಲ್ರಿ. ಇವು ಎಷ್ಟು ಟರ್ಮ್ಸ್ ಅದಾವ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ಅದ್ರ ಸಂಬಂಧ ಎರಡನೇ ಫಾರ್ಮುಲಾ ಬರಲ್ಲ. ಸೊ ಫಸ್ಟ್ ಫಾರ್ಮುಲಾ ಹೋಗೋಣತ್ರಿ. ಫಸ್ಟ್ ಫಾರ್ಮುಲಾ ಏನದ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂದ್ರೆ ಗೊತ್ತಿಲ್ಲ ರೀ. ಫಸ್ಟ್ ನಾವೇನಪ್ಪಾ ಅಂತಂದ್ರೆ ಎನ್ ಫೈನ್ ಮಾಡ್ಬೇಕಾಗ್ತತಿ. ಸೊ ಹಿಂಗಾಗಿ ದಟ್ ಈ ಫಾರ್ಮುಲಾ ಈ ಸದ್ಯ ಮಟ್ಟಿಗೆ ತೆಗೆಯೋಣ. ಮತ್ತೆ ಏನ್ ಗೊತ್ತಾಗಬೇಕಲ್ಲ ನಮ್ಗೆ. ಏನ್ ಗೊತ್ತಾದ್ರೆ ನಾವು ಮುಂದೆ ಏನಾದ್ರೂ ಮಾಡ್ಕೋಬಹುದು. ಓಕೆ ರೈಟ್. ಏನ್ ಫೈನ್ ಮಾಡ್ಬೇಕಂದ್ರೆ ಇದು ಫಾರ್ಮುಲಾ ಏನ್ ಬಳಸೋಣ? ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂದ್ರೆ ಎಷ್ಟದ್ರಿ? 198 ಅದ. ಎ ಅಂದ್ರೆ 102 ಅದ. ಎನ್ ಅಂದ್ರೆ ಗೊತ್ತಿಲ್ಲ. -1 ಇಂಟು ಡಿ ಅಂದ್ರೆ ಏನಂದ್ರಿ? 108 ಒಳಗೆ 2 ಹೋದ್ರೆ 6. ಓಕೆ, 198 ಇಸ್ ಈಕ್ವಲ್ ಟು 102 ಪ್ಲಸ್ 6 ಇಂಟು ಎನ್ 6 ಇಂಟು -1 -6. ಓಕೆ, 198 6 ಎನ್ 102 ಒಳಗ 6 ಹೋದ್ರೆ ಎಷ್ಟು ಬರ್ತೈತ್ರಿ? 96 ಬರ್ತದೆ. ಅವಸರದಾಗ ತಪ್ಪೇನಾದ್ರು ಮಾಡಿದ್ವಾ? ಮೊದಲಿಗೆ 2 ಕರಿತೀವಿ, 4. ರೈಟ್, ಫೈನ್. ನಂತರ 96 ಈ ಕಡೆ ಕಳ್ಸೋಣ. 198 ಮೈನಸ್ 96 ಇಸ್ ಈಕ್ವಲ್ ಟು 6n. 198 96 ಒಳಗೆ 96 ಹೋದ್ರೆ 8 ಒಳಗೆ 6 ಹೋದ್ರೆ 2 ಎಷ್ಟು ಬರ್ತದೆ? 102 ಬರುತ್ತೆ. ಇಸ್ ಈಕ್ವಲ್ ಟು 6n. 6 ಈ ಕಡೆ ಬರಲಿ, ಬಾಗ್ಲೆ 6 ಇಸ್ ಈಕ್ವಲ್ ಟು n. 6 ಒಂದೇ 6, 6 ಒಂದೇ 6, 4 ಉಳಿತು, 6 ಒಳ್ಳೆ 42. ಅಂದ್ರೆ n ಈಕ್ವಲ್ ಟು ಏನು ಬರ್ತರಿ? 17 ಬರ್ತೈತಿ. ಲೆಕ್ಕ ಮುಗೀತಾ? ಲೆಕ್ಕ ಮುಗಿಲಿಲ್ರಿ. ಈಗ ನಾವು ಅರ್ಧಕ್ಕೆ ಬಂದಿವಿ. ಇನ್ನು ಏನಪ್ಪಾ ಅಂತಂದ್ರ ಇಷ್ಟು ಟರ್ಮ್ಸ್ ಸಮ್ ಕಂಡಿಡಿಬೇಕು. ಓಕೆ, ಸೊ ಫಾರ್ಮುಲಾ ಒಂದೇದು ಹಾಕೋಣ, ಎರಡನೇದು ಹಾಕಣ್ರಿ. ಯಾಕಂದ್ರೆ ನಮ್ಗೆ ಏನ್ ಗೊತ್ತದ? ಎ ಗೊತ್ತದ, ಏನ್ ಗೊತ್ತದ, ಎನ್ ಗೊತ್ತದ, 3 ಗೊತ್ತದ ಅಂದ್ರೆ ಎರಡನೇ ಫಾರ್ಮುಲಾ ಹಾಕೋಣ. ಸೊ ಎರಡನೇ ಫಾರ್ಮುಲಾ ಏನದ್ರಿ? ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಎನ್ ಅಂದ್ರೆ ಎಸ್ 17 ಡಿವೈಡೆಡ್ ಬೈ 2 ಎ ಪ್ಲಸ್ ಎ ಎನ್. ಎ ಅಂದ್ರೆ 102, ಏನಂದ್ರೆ 198. 17 ಬಾಗ್ಲೆ 2 ಗುಂಡ್ಲೆ 98ಕ್ಕೆ 2 ಸೇರಿಸಿದ್ರೆ 100, ಇಲ್ಲೊಂದು 100 ಐತಿ, ಅಲ್ಲೊಂದು 100 ಐತಿ, ಒಟ್ಟ 300 ಐತಿ. ಇಂಟು 300, 2 ಒಂದೇ 2, 1 ಉಳಿತು, 2 5 ಆಯ್ತು, 300. 17 ಇಂಟು 15 ಮಾಡಿದ್ರೆ 17 16 295 ಬರ್ತದೆ. 295 ಮುಂದೆ ಒಂದು 0, 2950 ಬರ್ತೈತಿ. ಆಪ್ಷನ್ ನೋಡಿದ್ರೆ ಯಾವುದೂ ಇಲ್ಲ. ಏನಂದ್ರೆ ಇದ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದ್ದಂಗೆ ಐತಿ ಬರ್ಕೊಳ್ಳೋದಾಗ. 2950 ಇದು ಸರಿಯಾದಂತ ಉತ್ತರ ಆಗಿರ್ತೈತಿ. ಕರೆಕ್ಟಾ? ಸಾರಿ, ಇಟ್ ಮೈ ಮಿಸ್ಟೇಕ್. 2550 ನಾವು ಲೆಕ್ಕ ಮಲ್ಟಿಪ್ಲೈ ಮಾಡೋದು ತಪ್ಪು ಮಾಡಿದ್ವಿ. ಇದು ಕರೆಕ್ಟ್ ಇದೆ. 2550 ಕರೆಕ್ಟ್ ಐತಿ. 2000 ಮಿಸ್ಟೇಕ್ ನನ್ನ ತಪ್ಪದ್ರಿ. ಓಕೆ, 2550 ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ನನ್ನ ಮಲ್ಟಿಪ್ಲಿಕೇಶನ್ ರಾಂಗ್ ಆಗಿತ್ತು. ಓಕೆ ರೈಟ್. 15ನೆಯ ಪ್ರಶ್ನೆ ಏನದು ನೋಡ್ರಿ. In an AP, 8th term and 12th term are 39 and 59 respectively. Then find first term. ಫಸ್ಟ್ ಟರ್ಮ್ ಏನಂತಂದೇಳಿ ಫೈಂಡ್ ಮಾಡಂದಾರ್ರಿ. ನಿಮ್ಗೆ ಇದ್ರೊಳಗೆ ಒಂದು ಮಜಾ ಹೇಳ್ತೇನೆ ರೀ. ಏನಂತಂದ್ರೆ ದಟ್ ಇದು ಫಾರ್ಮುಲಾ ಒಳಗೆ ಬರಬೇಕಾಗಿತ್ತು, ಗದ್ದಲಾಗ ಮಿಸ್ ಆಗ್ಯದ್ರಿ. ಏನಂತಂದ್ರೆ ಈಗ ಈ ರೀತಿಯಾಗಿ 2 ಟರ್ಮ್ಸ್ ಕೊಟ್ಟಿದ್ದ ಅಂತಂದ್ರೆ ಡಿ ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ ಒಂದು ಟರ್ಮ್ ಒಳಗ ಇನ್ನೊಂದು ಟರ್ಮ್ ಮೈನಸ್ ಮಾಡಿ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಮಾಡಿದ್ವಿ ಅಂದ್ರೆ ಆ ಒಂದು ಡಿ ಸಿಕ್ಕಿರ್ತೈತಿ. ಸೊ ಎ ಪಿ ಮೈನಸ್ ಎ ಕ್ಯೂ ಅಂತಂದ್ರೆ ದೊಡ್ಡದು ಯಾವ್ದದ್ರಿ? ದೊಡ್ಡದು 39 ಅದ, ಇದು 59 ಅದ. 59 ಮೈನಸ್ 39 ಇಲ್ಲಿ 12 ಮೈನಸ್ 8. ಓಕೆ, ಇದನ್ನ 59 ಫಸ್ಟ್ ತಗೋತೇನ್ರಿ. 59 ಮೈನಸ್ 39. 59 ಅಂದ್ರೆ ಎಷ್ಟನೇ ಟರ್ಮ್ ರೀ? 12th ಟರ್ಮ್. 12 ಮೈನಸ್ 8. ಓಕೆ, ಇದೇನಾಗುತ್ತೆ? ಡಿ ಇಸ್ ಇಕ್ವಲ್ ಟು 59 ಒಳಗೆ 39 ಹೋದ್ರೆ 20, 12 ಒಳಗೆ 8 ಹೋದ್ರೆ 4, 4 ಒಂದೇ 4, 4 5 20. ಎ ಡಿ ಏನ್ ಬಂತ್ರಿ? 5 ಬಂತು. ನಮಗ ಏನ್ ಬೇಕ್ರಿ? ಎ ಬೇಕು. ಎ ಬೇಕಂದ್ರೆ ನಮ್ಗೆ ಫಾರ್ಮುಲಾ ಗೊತ್ತದ್ರಿ? ಗೊತ್ತದ. ಏನ್ ಗೊತ್ತದ? ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್
n ಮೈನಸ್ 1 ಇಂಟು ಡಿ. ಯಾವ್ದಾದ್ರು ಒಂದು ಟರ್ಮ್ ತಗೊಳ್ಳೋಣ. a8 ಅಂತ ತಗೊಳ್ಳೋಣ. a8 ತಗೊಳ್ಳೋಣ. a8 ಈಸ್ ಈಕ್ವಲ್ ಟು a ಪ್ಲಸ್ n ಅಂದ್ರೆ 8 ಮೈನಸ್ 1 ಡಿ ಅಂದ್ರೆ 5. a8 ಅಂದ್ರೆ ಎಷ್ಟದ ರೀ? a8 ಅಂದ್ರೆ 39 ಅದ. 39 ಈಸ್ ಈಕ್ವಲ್ ಟು a ಪ್ಲಸ್ 8 ಒಂದು ಹೋದ್ರೆ 7 7 ಐದ್ಲೆ 35. ಇದು ಈ ಕಡೆ ಬರಲಿ 39 ಮೈನಸ್ 35 ಈಕ್ವಲ್ ಟು ಎ ಅಂದ್ರೆ 4. ಆಪ್ಷನ್ ನೋಡಿವಿ ಅಂದ್ರೆ ಆಪ್ಷನ್ 3 4 ಸರಿಯಾದಂತ ಉತ್ತರ ಆಗಿರ್ತತಿ. ರೈಟ್, ಇದು 15ನೇ ಪ್ರಶ್ನೆ ಆಗಿತ್ತು. ನಂತರ 16ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಸಮ್ ಆಫ್ 3 ಟರ್ಮ್ಸ್ ಆಫ್ an AP is 24 and product is 440, then smallest term is. ಒಂದು AP ಅದಾವ್ರಿ, AP ಅದರಿ, ಅದರೊಳಗೆ 3 ಟರ್ಮ್ಸ್ ಅದಾವು. ಆ 3 ಟರ್ಮ್ಸ್ ಸಮ್ ಆಫ್ 3 ಟರ್ಮ್ಸ್, ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಆಗೈತ್ರಿ ಆಕ್ಚುಲಿ. ಓಕೆ, ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಏನಂದ್ರೆ 24 ಅದ್ರಿ, ಪ್ರಾಡಕ್ಟ್ 440 ಅದ. ಹಂಗಂದ್ರೆ ಸ್ಮಾಲೆಸ್ಟ್ ಟರ್ಮ್ ಯಾವುದು ಅಂತ ಕೇಳಕತ್ತಾರ. ಓಕೆ, ಈ ರೀತಿಯಾಗಿದ್ದಂತ ಲೆಕ್ಕ ಕೇಳಿದ್ದ ಅಂತಂದ್ರೆ 3 ಟರ್ಮ್ ಅಂತ ಕೊಟ್ಟಿದ್ದ ಅಂತಂದ್ರೆ ಮಿಡಲ್ ಟರ್ಮ್ ನ ಏನಂತ ತಗೊಳ್ರಿ, ಎ ಅಂತ ತಗೊಳ್ರಿ. ಮಿಡಲ್ ಟರ್ಮ್ ನ ಎ ಅಂತ ತಗೊಳ್ರಿ. ಇದು ಅನ್ಯಾಯ ಇಲ್ಲನ್ರಿ. ಏನ್ ಅನ್ಯಾಯ ಮಾಡಕತ್ತೀವಿ ಇಲ್ಲಿ? ಏನ್ ಅನ್ಯಾಯ ಮಾಡಕತ್ತೀವಿ ಅಂದ್ರೆ ಇಲ್ಲಿ ತನಕ ಎ ಅಂದ್ರೆ ಫಸ್ಟ್ ಟರ್ಮ್ ತಗೋ ಅಂತ ಹೇಳಕತ್ತೀವಿ, ಆದ್ರೆ ಇದ್ರೊಳಗ ಮಿಡಲ್ ಟರ್ಮ್ ತಗೋ ಅಂತ ಹೇಳಕತ್ತೀವಿ. ಯಾಕಂದ್ರೆ ಕಾರಣ ಅದ ರೀ. ಮುಂದೆ ನೆಕ್ಸ್ಟ್ ಟರ್ಮ್ ಬರಬೇಕು ಅಂತಂದ್ರೆ ಡಿ ಕುಡ್ಸೋಣ, ಅದ್ರ ಹಿಂದಿನ ಟರ್ಮ್ ಬರಬೇಕು ಅಂತಂದ್ರೆ ಡಿ ಕಳೆಯೋಣ. ಈ ಒಂದ್ ಲೆಕ್ಕಕ್ಕೆ ಅಷ್ಟೇ ನಾವು ಈ ರೀತಿ ತಗೊಳಕತ್ತೀವಿ, ಎಲ್ಲಾ ಲೆಕ್ಕಕ್ಕೂ ಈ ರೀತಿ ತಗೊಳ್ಳೋದಿಲ್ಲ. ಇದ್ರದ್ದು 3 ಟರ್ಮ್ ಏನಪ್ಪಾ ಅಂತಂದ್ರೆ ಸಮ್ ಏನಾಗಕತ್ತೈತಿ ನಮ್ಗೆ ಗೊತ್ತಾಗ್ಲಿ ಅಂತ ಇದನ್ನ ಸಪ್ರೇಟ್ ಆಗಿ ಬರ್ಕತ್ತೀನಿ. ಇದನ್ನ ಸಪ್ರೇಟ್ ಆಗಿ ಬರ್ಕತ್ತೀನಿ. 3 ಟರ್ಮ್ಸ್ ಸಮ್ ಎಷ್ಟದ ಅಂತಂದ್ರೆ 24 ಐತಿ. ಓಕೆನಾ? ಇವಿಷ್ಟು ಕೂಡಿಸಿದ್ವಿ ಅಂದ್ರೆ ಇಲ್ಲಿ ಮೈನಸ್ ಡಿ ಅದ, ಇಲ್ಲಿ ಪ್ಲಸ್ ಡಿ ಅದ, ಎರಡು ಕ್ಯಾನ್ಸಲ್ ಆದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ ಎ ಉಳಿತೈತಿ. ಅಂದ್ರೆ 3a ಇಸ್ ಈಕ್ವಲ್ ಟು 24. ಇದನ್ನ ತಗೊಂಡಿದ್ದಂತ ಉದ್ದೇಶ ಇದು. ಅಕಸ್ಮಾತ್ ಆಗಿ ನಾವು ಇದನ್ನ ಒಂದೇ ಟರ್ಮ್ ಎ ಆಂತರ ಎ ಪ್ಲಸ್ ಡಿ ಆಂತರ ಎ ಪ್ಲಸ್ 2d ತಗೊಂಡ್ರೆ ನಮ್ ಲೆಕ್ಕ ಬರಲ್ಲ. ಯಾಕಂದ್ರೆ 2 ಅನ್ನೋನ್ ಉಳಿತು, ಈಗ 1 ಅನ್ನೋನ್ ಇದೆ. ಓಕೆನಾ? ರೈಟ್. ಸೊ ಈಗ ಈ 3 ಬಲಗಡೆ ಹೋದ್ರೆ ಡಿವೈಡೆಡ್ ಬೈ 3 ಆಗ್ತೈತಿ. 3 1 3 3 8 24. ಎ ವ್ಯಾಲ್ಯೂ ಏನಾಯ್ತಪ್ಪ ಅಂದ್ರೆ 8 ಸಿಕ್ತು. ಒಂದು ವ್ಯಾಲ್ಯೂ ಸಿಕ್ತು, ಇನ್ನೊಂದು ವ್ಯಾಲ್ಯೂ ಸಿಗಿದೆ ಎಷ್ಟೊತ್ತು ಸಿಗ್ತದ್ರಿ. ಹೆಂಗ್ ಮಾಡುದು ಅಂತಂದ್ರೆ ಬಟ್ ನಮ್ಗೆ ಇಲ್ಲಿ ಗೊತ್ತದ. ಅದು 3 ಅನ್ನೋದು ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಏನ ಅಂತಂದು ಹೇಳಕತ್ತಾರ ಅಂತಂದ್ರೆ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಮುರುದ್ರ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ 440 ಅಂತ ಹೇಳಕತ್ತ. 440 ಇವೆರಡು ಮಲ್ಟಿಪ್ಲೈ ಮಾಡೋಣ. ಎ ಇದ್ದಲ್ಲಿ 8 ಹಾಕಿಬಿಡೋಣ ಅಂತ್ರಿ. 8 ಮೈನಸ್ ಡಿ ಇಂಟು 8 ಪ್ಲಸ್ ಡಿ ಇಸ್ ಈಕ್ವಲ್ ಟು 440. ಈ 8 ಬಲಗಡೆ ಹೋಗ್ಲಿ, ಇಲ್ಲಿ 8 ಮೈನಸ್ ಡಿ ಅದ, ಇಲ್ಲಿ 8 ಪ್ಲಸ್ ಡಿ ಅದ. ಅಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಯ್ತ್ರಿ. ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 440 ಬಾಗ್ಲೆ 8. 8 ಒಂದ್ಲೆ 8, 8 ಐದ್ಲೆ 40, 4 ಹೋಯ್ತು, 8 ಐದ್ಲೆ 40. 8 ಸ್ಕ್ವೇರ್ ಅಂದ್ರೆ 64 ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 55. ಡಿ ಸ್ಕ್ವೇರ್ ಆ ಕಡೆ ಹೋಗ್ಲಿ, 55 ಈ ಕಡೆ ಬರಲಿ. ಏನಾಗತ್ರಿ? 64 ಮೈನಸ್ 55 ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್. ನಿಮ್ಗೆ ನಾನು ಇಲ್ಲಿ ಅಡ್ಡ ಅದನ್ನೇ ಕಾಣಿಸ್ತಿಲ್ಲ ಅಂತ ಕಾಣಿಸುತ್ತೆ. 60 ಈ 55 ಈ ಕಡೆ ಬರಲಿ, ಡಿ ಸ್ಕ್ವೇರ್ ಈ ಕಡೆ ಹೋಗ್ಲಿ. 64 ಒಳಗೆ ಆಯ್ತು ಹೋದ್ರೆ 9 ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್. ಡಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 9. ಡಿ ಇಸ್ ಈಕ್ವಲ್ ಟು ಏನ್ ಬರ್ತೀರಿ? ಪ್ಲಸ್ ಆರ್ ಮೈನಸ್ 3 ಬರ್ತದೆ. ಒಂದೇಕ ಎರಡು ವ್ಯಾಲ್ಯೂನ ತಗೊಳ್ಳಂದ್ರೆ ಡಿ ಈಕ್ವಲ್ ಟು 3 ಆಯ್ತಂದ್ರೆ ಇದೇನಾಗುತ್ತೆ? 8 ಮೈನಸ್ 3 ಆಗ್ತತಿ, ಅಂದ್ರೆ 5 ಆಗ್ತತಿ. ಇದು ಏನಾಗತ್ರಿ? ಆಲ್ರೆಡಿ 8 ಬಂದೈತಿ. ಆ ನಂತರ ಇದೇನ್ ಬರುತ್ತೆ? 3 ಹಾಕಿದ್ರೆ 3 ಪ್ಲಸ್ 8 11 ಬರ್ತದೆ. ಫೈನ್. ಇದು ಡಿ ಈಕ್ವಲ್ ಟು 3 ಆದಾಗ ಒಂದ್ ವೇಳೆ ಡಿ ಮೈನಸ್ 3 ಆಯ್ತಪ್ಪ ಅಂತಂದ್ರೆ, ಡಿ ಮೈನಸ್ 3 ಆಯ್ತು ಅಂತಂದ್ರೆ ಎ ಮಿಡಲ್ 8 ಐತಿ, ಬರ್ಗ ಮಾಡೋಣ. ಇಲ್ಲಿ ಮೈನಸ್ 3 ಹಾಕಿದ್ವಿ ಅಂದ್ರೆ ಮೈನಸ್ ಆಫ್ ಮೈನಸ್ 3 ಅಂದ್ರೆ ಪ್ಲಸ್ 3 ಆಗುತ್ತೆ. ಅಂದ್ರೆ 8 ಪ್ಲಸ್ 3 ಇದು 11 ಆಗ್ತೈತಿ. ಇಲ್ಲಿ ಮೈನಸ್ 3 ಹಾಕಿದ್ವಿ ಅಂದ್ರೆ 8 ಮೈನಸ್ 3 5 ಆಗ್ತೈತೆ. ಅದ ಉಲ್ಟಾ ಬರ್ತಾವ. 5 8 11 ಆದ್ರೂ ಬರ್ತಾವ, 11 8 5 ಆದ್ರೂ ಬರ್ತಾವ. ನಮಗ ಸ್ಮಾಲೆಸ್ಟ್ ಇದನ್ನ ಏನ್ ಕೇಳಾಕತ್ತಾರ ಅಂತಂದ್ರೆ ಟರ್ಮ್ ಕೇಳಾಕತ್ತಾರ. ಸ್ಮಾಲೆಸ್ಟ್ ಟರ್ಮ್ ಯಾವ್ದಾಗಿರ್ತೈತೆ ಅಂದ್ರೆ 5 ಆಗಿರ್ತೈತಿ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 17ನೆಯ ಪ್ರಶ್ನೆ, 17th ಕ್ವಶನ್ ಏನದ ನೋಡ್ರಿ. The angles of a quadrilateral are in AP. If the biggest angle is 165, then smallest angle is. ಒಂದು quadrilateral ಸ್ಮಾಲೆಸ್ಟ್ ಇದು ಬಿಗ್ಗೆಸ್ಟ್ ಆಂಗಲ್ 165 ಅದ ರೀ. ಅಂತರವು AP ಒಳಗದಾವ. ಹಂಗಂದ್ರೆ ಸ್ಮಾಲೆಸ್ಟ್ ಆಂಗಲ್ ಯಾವ್ದಾಗ್ತೈತಿ ಅಂತ ಕೇಳ್ಯಾರ. ಒಂದು ಕ್ವಾಡ್ರಿಲೇಟರಲ್ ಅಂದ್ರೆ ಎಲ್ಲಾ ಆಂಗಲ್ಸ್ ಸಮ್ ನಮ್ಗೆ ಕಂಡಿಡಿಯಕ್ ಬರ್ತೈತಿ.
ಎಲ್ಲ ಆಂಗಲ್ಸ್ ಸಮ್ ಕಂಡಿಡಕ್ ರೈಟ್ ಎಲ್ಲ ಆಂಗಲ್ಸ್ ಸಮ್ ಏನಾಗಿರ್ತೈತಿ 360 ಡಿಗ್ರಿ ಆಗಿರ್ತೈತಿ. ಸೊ ಬಿಗ್ಗೆಸ್ಟ್ ಆಂಗಲ್ 165 ಅನ್ನಾಗತ್ತಾರ. ಓಕೆ, ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಅಂತಂದ್ರೆ ಇದ್ರೊಳಗೆ ಏನ್ ಮಾಡೋಣ ಅಂತಂದ್ರೆ ಡಿ ಕಳೆಯೋಣ. ನಂತರ ಇದಕ್ಕೂ ಕಡಿಮೆ ಅಂದ್ರೆ -2d, ಇದಕ್ಕೂ ಕಡಿಮೆ ಅಂತಂದ್ರೆ 165 -3d, ಇಷ್ಟು ಸೇರಿಸಿದ ಏನಾಗತೈತಿ ಅಂದ್ರೆ 360 ಆಗತೈತಿ. ಆಗ್ಬೋದಾ? ರೈಟ್. ಈಗ 165 4 ಟೈಮ್ಸ್ ಬಂದೈತಿ. 16 64, 640 ಪ್ಲಸ್ 20 660 ಬರುತ್ತೆ. 660 ಮೈನಸ್ 1d 1 2 3 3 3 6 ಮೈನಸ್ 6d ಇಸ್ ಈಕ್ವಲ್ ಟು 360. ಇದು 360 ಈ ಕಡೆ ಹೋಗ್ಲಿ, 6d ಆ ಕಡೆ ಹೋಗ್ಲಿ. 660 ಮೈನಸ್ 360, 6d ಬಲಗಡೆ ಹೋದ್ರೆ ಪ್ಲಸ್ 6d. 660 360 ಹೋದ್ರೆ 300 ಇಸ್ ಈಕ್ವಲ್ ಟು 6d. ಈಗ 6 ಈ ಕಡೆ ಬಂದ್ರೆ 300 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು ಡಿ. 6 ಒಂದ್ಲೆ 6, 6 5 30, ಮುಂದೊಂದು 0. ಡಿ ಇಸ್ ಈಕ್ವಲ್ ಟು 50. ಬಂತೇನ್ರಿ ಆನ್ಸರು? ಇಲ್ಲದಲ್ರಿ 50 ಆನ್ಸರ್ ಬಂದಿಲ್ರಿ. ಅವ್ರು ಕೇಳಾಕತ್ತೆ ಸ್ಮಾಲೆಸ್ಟ್ ಆಂಗಲ್ ಕೇಳಾಕತ್ತಾರ. ಸೊ ಹುಷಾರಾಗಿರೋಣ. ರೈಟ್, ಸ್ಮಾಲೆಸ್ಟ್ ಆಂಗಲ್ ಅಂದ್ರೆ ಏನದ್ರಿ? ಇಲ್ಲದ ನೋಡ್ರಿ 165 ಮೈನಸ್ 50 ಇಂಟು 3 150. 165 ಒಳಗೆ 50 150 ಹೋದ್ರೆ 15 ಬರ್ತೈತಿ. ದಟ್ ಈಸ್ ಆಪ್ಷನ್ 3 ರೈಟ್ ಆನ್ಸರ್ ಆಗಿರ್ತೈತಿ. ಆನ್ಸರ್ ಬಂದ ಬಳಕ ಇನ್ನೊಂದ್ಸರಿ ಕ್ವಶನ್ ಓದ್ರಿ. ಈ ಅಭ್ಯಾಸ ನಮ್ಗಿರ್ಲಿ. ಯಾಕಪ್ಪ ಅಂತಂದ್ರೆ ನಾವು ನಮ್ಗೇನ್ ಮಾಡಿರ್ತಾನಂದ್ರ ಅರ್ಧ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆ ಉತ್ತರ ನಮಗೆ ಬರೋ ತರ ಕೊಟ್ಟಿರ್ತಾರೆ. ಓಕೆ, ಅದ್ರ ಸಲುವಾಗಿ ಸ್ವಲ್ಪ ಹುಷಾರಾಗಿರಿ. ನಂತರ ಯಾವ್ದ್ರಿ ಲೆಕ್ಕ ಇಲ್ಲದ 18th ಕ್ವಶನ್ ಏನ್ ಕೊಟ್ಟಾರ? ದ ನೆಕ್ಸ್ಟ್ ಟರ್ಮ್ ಆಫ್ ದ AP √6 √24 √54 ಈಸ್ √6 √24 ಇಂಟು √54. ನೆಕ್ಸ್ಟ್ ಟರ್ಮ್ ಏನಾಗಿರ್ತೈತಿ ಅಂತ ಕೇಳ್ತಾರೆ. ರೈಟ್. ಸೊ ನಮಗ ಒಂದು ಸ್ಕ್ವೇರ್ ರೂಟ್ ಒಳಗೆ ಏನಾದ್ರು ಕೊಟ್ಟು AP ಏನಾದ್ರು ಕೊಟ್ಟಿದ್ರೆ ಇದು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇದನ್ನ ಏನ್ ಮಾಡ್ರಿ ಅಂತಂದ್ರ ಇನ್ನೂ ಸಿಂಪ್ಲಿಫೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಹೆಂಗಂತಂದ್ರೆ ಇದು √6 ಅದ. ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ √4 ಇಂಟು √6 ಅಂತ ಬರೀತೇನೆ. √4 ಇಂಟು 6 ಬರೀತೇನೆ. √4 ಇಂಟು 6. ಓಕೆ, ಇದನ್ನೇನು ಬರೀಬೋದ್ರಿ? 9 ಇಂಟು 6. ಇಲ್ಲಿ 6 ಅದ ಅಂದ್ರೆ ಎಲ್ಲಾ ಕಡೆನೂ 6 ಬರ್ತಿರ್ಲಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅದ್ರ ಜೊತೆಗೆ ಇರುವಂತದ್ದು ಏನಾಗಿರ್ಲಿ ಅಂದ್ರೆ ಸ್ಕ್ವೇರ್ ನಂಬರ್ ಆಗಿರ್ಲಿ. ಅದ್ಯಾಕ್ರಿ ಹಂಗ್ಯಾಕ ಅಂತಂದ್ರೆ ನಾವು ಇಲ್ಲಿ ಅದು ನಮ್ಗೆ ಇಲ್ಲಿ ಬೇಕಾಗುತ್ತೆ ನೋಡ್ರಿ. 4 ಈ ಕಡೆ ಹೊರಗಡೆ ಹೋದ್ರೆ 4 ಸ್ಕ್ವೇರ್ ರೂಟ್ ಏನಾಗುತ್ತೆ? 2 ಆಗುತ್ತೆ. 6 ಒಳಗಡೆ ಬರ್ಕೋತೀವಿ. ಓಕೆ, ಸೊ 9 ಸ್ಕ್ವೇರ್ ನಂಬರ್ ಅದ, ಅದ್ರ ಸ್ಕ್ವೇರ್ ರೂಟ್ ಏನಾಗುತ್ತೆ? 3 ಆಗುತ್ತಾ, ಅದು ಹೊರಗಡೆ ಬರ್ಕೋತೀವಿ. ಒಳಗೆ ಏನು ಉಳಿತೈತಿ ಅಂತಂದ್ರೆ 6 ಉಳಿತೈತಿ. ಓಕೆ, ಒಂದನೇದು √6 ಅದ, ಎರಡನೇದು 2 √6 ಅದ, ಮೂರನೇದು 3 √6 ಅದ, ನಾಲ್ಕನೇದು ಏನಾಗಿರ್ತೈತ್ರಿ? 4 √6 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ 4 √6 ಅಂತಂದೇಳಿ ಯಾವೂ ಇಲ್ಲ. ಈಗ ಏನ್ ಮಾಡೋಣ ಅಂತಂದ್ರೆ ಈ 4 ನ ಒಳಗಡೆ ಕಳ್ಸೋಣ. ಓಕೆ, ಸೊ ಈ 4 ನ ಒಳಗಡೆ ಕಳಿಸಿದ್ರೆ ಅಂದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 4 ಒಳಗಡೆ ಹೋದ್ರೆ 16 ಆಗುತ್ತೆ. ಇದ್ರದ್ದು ಸ್ಕ್ವೇರ್ ಬರಿಬೇಕಾ ನಾವು ಒಳಗಡೆ ಬರೆದ್ರೆ. ಓಕೆ, 16 ಇಂಟು 6 ಹಂಗಂದ್ರೆ √96. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರ್ತದೆ. ಓಕೆನಾ? ಸರಿ, ನೀವು ಇದನ್ನ ಏನಪ್ಪಾ ಅಂದ್ರೆ ಪ್ರೊಸೀಜರ್ ಪ್ರಕಾರ A2 - A1 ಆ ತರ ಮಾಡ್ಕೊಂಡ್ರೆ ನಮ್ಗೆ ಏನ್ ಸಿಗ್ತೈತೆ ಅಂದ್ರೆ 2 √6 ಒಳಗೆ √6 ಹೋದ್ರೆ √6 ಕಾಮನ್ ಡಿಫರೆನ್ಸ್ ಅದ. ಇದಕ್ಕೆ ನಾವು √6 ಅನ್ನ ಆಡ್ ಮಾಡಿದ್ವಿ ಅಂದ್ರೆ 4 √6 ಬಂದಿರ್ತದೆ. ಓಕೆನಾ? ರೈಟ್. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಮೊದಲು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದೇ ಕ್ವಶನ್ ಕೇಳ್ತಿದ್ರಿ. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಎರಡೆರಡು ಕ್ವಶನ್ಸ್ ಕೇಳಕತ್ತಾರ. ಸೊ ಹಿಂಗಾಗಿ ಈ ಒಂದು ಟಾಪಿಕ್ ನ ಲೈಟ್ ಆಗಿ ತೊಳ್ಕೊಂಡ್ಬಿಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ನಾನು ನಿಮ್ಗೆ 18 ಪ್ರಾಬ್ಲಮ್ಸ್ ಮಾಡಿಸಿದೀನಿ. 18 ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋದ್ರಂದ್ರೆ ಗ್ಯಾರಂಟಿ ನಿಮ್ಗೆ 2 ಮಾರ್ಕ್ಸ್ ಪಾಕೆಟ್ ಒಳಗೆ ಇದ್ದಂಗೆ. ಓಕೆ, ರೈಟ್. ಸೊ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ, ಅಥವಾ ದಟ್ ನನಗೆ ವಾಟ್ಸ್ಆಪ್ ಮಾಡ್ರಿ. ನಿಮ್ಮ ಒಂದು ಡೌಟ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡಿರ್ತೇನೆ. ಓಕೆ, ಸೊ ಚೆನ್ನಾಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೊಡ್ರಿ, ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗ್ರಿ. ಆ ನಂತರ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಈ ಒಂದು ಪೇಪರ್ಗೆ ಕ್ವಾಲಿಫೈ ಆಗ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.